ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಲಾ ಶಿವ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೋಸ್ಕರ ಅಲ್ಲ, ನಮಗೋಸ್ಕರ ನಾವು ಒಂದು ಅಡುಗೆ ಮಾಡೋಣ ವಿಶೇಷವಾಗಿ ಅಂತ ಹೇಳಿ. ಎಂಥ ವಿಶೇಷ ಏನಿಲ್ಲ, ಸೊ ನಾರ್ಮಲ್ ಆಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಚಿಕನ್ ತೊಗೊಂಬಂದಿದ್ದಾರೆ. ಅದಕ್ಕೆ ಸುಮ್ಮನೆ ಹಾಗೆ ಒಂದು ಟೈಮ್ ಸ್ಪೆಂಡ್ ಆಗುತ್ತೆ ಜೊತೆಗೆ ಅಡುಗೆ ಮಾಡ್ತಾ, ಒಂದು ಮೆಮೊರಿ ಆಗಿರಲಿ ಅಂತ ಒಂದು ವ್ಲಾಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕೂಡ ಇರ್ತೀರಾ ಜೊತೆಗೆ. ಆಮೇಲೆ ನಾವು ತಿಂದ್ಮೇಲೆ ಹೆಂಗಿತ್ತು ಟೇಸ್ಟ್ ಅಂತ ನಾವೇ ತಿಂದ್ಬಿಟ್ಟು ನಾವೇ ನಿಮಗೆ ಹೇಳ್ತೀವಿ, ಓಕೆನಾ? ಸೊ ಎಲ್ಲರೂ ಕೂಡ ವ್ಲಾಗ್ ನೋಡ್ತೀರಾ ಅಂತ ಅನ್ಕೊಂಡು ವೆಲ್ಕಮ್ ಟು ಮಾಲಾ ಶಿವ ವ್ಲಾಗ್. ಎಲ್ರಿಗೂ ನಾನು ಏನು ಮಾತಾಡಲ್ಲ, ನಮ್ಮ ಮನೆಯವ್ರು ಏನೇನು ಅಡುಗೆ ಮಾಡ್ತಾರೆ ಅಂತ ಇವತ್ತು ಕೇಳ್ತೀನಿ. ಅಂದ್ರೆ ಚಿಕನ್ ಅಲ್ಲಿ ಏನೇನು ವೆರೈಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಚಿಕನ್ ಅಲ್ಲಿ ನಾನು ವೆರೈಟೀಸ್ ಮಾಡೋದಂದ್ರೆ ಫ್ರೈ ಮಾಡ್ತೀನಿ, ಡ್ರೈ ಮಾಡ್ತೀನಿ, ಸಾಂಬಾರ್ ಮಾಡ್ತೀನಿ, ಬಿರಿಯಾನಿ ಮಾಡ್ತೀನಿ, ಆಮೇಲೆ ಇದೆಲ್ಲ ಮಾಡ್ತೀನಿ. ಬಟ್ ಇವತ್ತು ಮಾಡೋದು ಮಾತ್ರ ಬರೀ ಒಂದು 2 ವೆರೈಟಿ ಮಾಡೋಣ ಅಂತ, ಒಂದು ಬಿರಿಯಾನಿ ಮತ್ತೆ ಒಂದು ಸಾಂಬಾರ್. ಸಾಂಬಾರ್ ಯಾರು ಮಾಡ್ತಾರೆ? ಸಾಂಬಾರ್ ತರಕಾರಿ ಅದೇ ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿರ್ಲಿ, ಗ್ರೇವಿ ತರ ಇರ್ಲಿ ಅಂತ ಹೇಳಿ, ಜೊತೆಗೆ ಒಂದು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ. ಅದನ್ನ ಚಿಕನ್ ಚಾಪ್ಸ್ ಅಂತ ಹೇಳ್ತಾರೆ ಬೆಂಗಳೂರು ಕಡೆಗೆ. ಹೌದಾ? ಓಕೆ. ಸೊ ಈಗ ಮಾಡೋಣ. ಟೈಮ್ ಆಗ್ತಾ ಇದೆ ಆಲ್ರೆಡಿ, ಹೊಟ್ಟೆ ಬೇರೆ ಹಸುವಾಗ್ತಾ ಇದೆ. ಸೊ ಮಾಡುವ. ಯು ಸ್ಟ್ಯಾಂಡ್ ಹಿಯರ್ ಬೆಟರ್. ಓಕೆ. ಫಸ್ಟ್ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀರಾ? ಸೊ ಫಸ್ಟ್ ಏನೇನೆಲ್ಲ ಎಲ್ಲ ರೆಡಿ ಮಾಡಿದ್ದೀನಿ, ಯಾಕಂದ್ರೆ ನಿಮಗೆ ಬೋರ್ ಆಗಬಾರದಲ್ವಾ, ಅದಕ್ಕೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ದೆನ್ ಟೊಮ್ಯಾಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಏನು ಬೇಕೋ ಅಷ್ಟು. ಇನ್ನೇನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ನಾನು ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಫೈನ್. ಸೊ ನಮ್ಮ ಮನೆಯವರೀಗ ನನಗೆ ಹೆಲ್ಪ್ ಮಾಡ್ತಾರೆ. ಏನಂದರೆ ಚಿಕನ್ ರೆಡಿ ಇದೆ, ಬಟ್ ತೊಳಿಬೇಕಿತ್ತು. ಚಿಕನ್ ತಂದಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ತೊಳ್ಕೊಡಿ. ಚಿಕನ್ ಎಲ್ಲ ತೊಳೆಯೋದೇನು ಬೇಡ. ಸೊ ಯೂಶಲಿ ಚಿಕನ್ನ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು, ಎಲ್ರಿಗೂ ಗೊತ್ತಿರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಈರುಳ್ಳಿ, ಹೌದು. ಏನಂದ್ರೆ ಅವ್ರಿಗೆ ತೊಳೆಯೋದಕ್ಕೆ ಅಥವಾ ಏನಾದರೂ ಕೊಡೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ರಿಗೂ ನಿಮ್ಗೆ ಗೊತ್ತಿದೆ ಯಾಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕನ್ಸಿ ಜಾಸ್ತಿ ಕನ್ಸಿಲ್ವಾ? ಆಲ್ರೆಡಿ ಪಾತ್ರೆ ಇಟ್ಟಾಗಿದೆ. ಸೊ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅಷ್ಟೊಂದೇನು ಲೈಕ್ ಆಗಲ್ಲ ನಮಗೆ, ವೆಜ್ಜೇ ಜಾಸ್ತಿ ಇಷ್ಟ. ತುಂಬ ತಿನ್ಬೇಕಂತಾಗ ಒಂದು 15 ದಿನಕ್ಕೆ ಒಂದ್ಸರಿ, ಇಲ್ಲಾಂದ್ರೆ ಯಾರಾದರೂ ಬಂದಾಗ ಮಾಡ್ತೀವಿ. ಇಬ್ಬರು ಕೂಡ ಅಷ್ಟೊಂದೇನು ಲೈಕ್ ಮಾಡಲ್ಲ, ನಾನ್ ವೆಜ್ ಇರಲೇಬೇಕು. ಐ ಮೀನ್ ತಿಂತೀವಿ ಚೆನ್ನಾಗೆ, ಬಟ್ ಕಂಪಲ್ಷನ್ ಅನ್ನೋದೇನಿಲ್ಲ. ಸೊ ಸ್ವಲ್ಪ ಪುದೀನ ಬಿಡಿಸ್ಕೊಂಡಿರಲಿಲ್ಲ ಬಿರಿಯಾನಿಗೆ, ಸೊ ಅದಕ್ಕೆ ಪುದೀನ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಬಟ್ ನಾವು ಸಂಡೇ ಅಂತ ಮಾಡಲ್ಲ. ಮನೆಯವರು ಸೋಮವಾರ ಗುರುವಾರ ತಿನ್ನಲ್ಲ. ಸೊ ಹಾಗಾಗಿ ನಾವು ಮಂಗಳವಾರ ತಂದ್ರೆ ಸ್ವಲ್ಪ ಉಳಿದು ಕೂಡ ಬುಧವಾರ ಕೂಡ ತಿನ್ಬೋದು ಅನ್ನೋ ಕಾರಣಕ್ಕೆ ತಂದ್ರೆ ನಾವು ಮಂಗಳವಾರ ತಗೊಂಬರೋದು. ಇಲ್ಲ ಅಂತಂದ್ರೆ ಶುಕ್ರವಾರ ತರ್ತೀವಿ, ಇಲ್ಲ ಶನಿವಾರ, ಇಲ್ಲ ಭಾನುವಾರ. ನಾವು ಶನಿವಾರದ ಹೊತ್ತು ಕೂಡ ತಿಂತೀವಿ, ಆ ಥರದ್ದೇನಿಲ್ಲ. ನಮ್ಮದು ವೆಂಕಟೇಶ್ವರ ಮನೆ ದೇವರು, ನಮ್ಮ ಮನೆಯವ್ರದ್ದು ವೆಂಕಟೇಶ್ವರನೇ ಮನೆ ದೇವರು. ಬಟ್ ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಕಡೆ ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ತಿನ್ಕೊಂಡ್ಬಂದಿರೋದ್ರಿಂದ ನೋ ಪ್ರಾಬ್ಲಮ್. ಚಿಕನ್ ರೆಡಿ ಆಗಿದೆ. ಸೊ ಆಗಿದೆ. ನಾವು ಕೈ ತಗೊಂಡ್ಬರ್ತೀವಿ. ಸ್ವಲ್ಪ ಕೈನ ವಾಶ್ ಮಾಡ್ಕೊಂಡ್ಬರ್ತೀವಿ. ಮಾಡಿ ವಾಶ್ ಮಾಡಿ. ಸೊ ನಾನು ಎಣ್ಣೆ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸುಮ್ಮನೆ ಹಾಗೆ ಒಗ್ಗರಣೆಗೆ ಅಂತ. ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಮಾಡಲ ನಾನು? ಮಾಡಿ. ನಮ್ಮ ಮನೆಯವರಿಗೆ ಹೆಲ್ಪ್ ಮಾಡ್ತೀನಿ. ಹೌದೌದು. ಹೆಂಗೆ ಗೊತ್ತಾಯ್ತು ನಿಮಗೆ?
ಮತ್ತೆ ಏನು ಕದ ಸಮಾಚಾರ? ಏನಿವತ್ತು ಚಿಕನ್ ಮಾಡಿ ಅಂತ ಚಿಕನ್ ಮಾಡಿಸ್ಕೊಂತಿದ್ದೀರಾ? ಅಷ್ಟೊಂದು ಆಸೆ ಬಿಟ್ಟಿಲ್ಲ ತಿನ್ನೋದು? ಏನೋ ನಾವು ಆಚೆ ಆಲ್ಮೋಸ್ಟ್ ಬಿರಿಯಾನಿ ತಿನ್ಬೇಕು ಅಂತ ಸಂಡೇ ಅನಿಸ್ತಾ ಇತ್ತು. ಒಬ್ಬನೇ ತಿನ್ನೋಕ್ಕೆ ಮನಸ್ಸಾಗಲ್ಲ, ಇವ್ರಿಗೆ ಆಚೆ ಬಿರಿಯಾನಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವ್ರು ಮಾಡೋ ಬಿರಿಯಾನಿ ಇವ್ರಿಗೆ ಇಷ್ಟ ಮತ್ತು ನನಗೂ ಇಷ್ಟ. ಸೊ ಹಾಗಾಗಿ ತಿನ್ನೋಕ್ಕೆ ಯಾವಾಗಲೂ ಮೂಡಿರಲ್ಲ, ಅದು ಪ್ರಾಬ್ಲಮ್. ಸೊ ಹಾಗಾಗಿ ನಾವು ಚಿಕನ್ ತಂದಿರೋದು ಅದಕ್ಕೆ ಸಾಕಾ. ಸೊ ಬಿರಿಯಾನಿಗೆ ಚಿಕನ್ ನಮ್ಮನೆಗೆ ಚಿಕನ್ ಕಾಲು ಇಷ್ಟ, ಅದಕ್ಕೆ ಚಿಕನ್ ಕಾಲು ತರಿಸ್ಕೊಂಡು ಯೂಶಲಿ ನಾನು ಮುಂಚೆಲ್ಲ ಚಿಕನ್ ಕಾಲು ಹಾಕ್ಸ್ಕೊಂಡ್ ಬರ್ತಿರ್ಲಿಲ್ಲ. ಹೌದು, ಬಟ್ ನಮ್ಮನೆಗೆ ಚಿಕನ್ ಕಾಲು ಇಷ್ಟ. ಇವನ್ ನಮ್ಮ ಅಮ್ಮವ್ರಿಗೂ ಕೂಡ ಚಿಕನ್ ಕಾಲು ಇಷ್ಟ. ಇವಾಗ ಪೀಸ್ಗಳನ್ನ ಸ್ಮೂತ್ ಪೀಸ್ಗಳನ್ನ ಉಳಿಸ್ಕೊಳ್ಳಿ ಬಿರಿಯಾನಿಗೆ, ಅದನ್ನೆಲ್ಲ ಹಾಕಬೇಡಿ, ಬಿರಿಯಾನಿಗೆ ಉಳಿಸ್ಕೊಳ್ಳಿ ಸ್ವಲ್ಪ ಇದೆಲ್ಲ ಹಾಕಿದೆ. ಸೊ ಇದು ಏನಂತ ನಮ್ಮನೇಲಿ ಕೇಳ್ತಾ ಇದ್ರು, ಕೋಳಿ ಕಾಲು ಇವ್ರ ಫೇವ್ರೇಟು. ಆ್ಯಕ್ಚುಲಿ ಚೈನೀಸ್ನವ್ರಿಗೆ ತುಂಬ ಫೇವ್ರೇಟ್ ಅಂತೆ. ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕೆಲವರು ಕೋಳಿ ಕಾಲ ತಿನ್ನಲ್ಲ, ಜಾಸ್ತಿ ತಿನ್ನೋದು ನಮ್ಮ ಮನೆಯವರೇ ಹಾಕಲ್ಲ. ಸೊ ಕೋಳಿ ಕಾಲ ಹಾಕ್ಸ್ಕೊಂಬಂದಿದ್ದೀವಿ. ಬರೀ 1 ಕಪ್ಪದಷ್ಟೇ ಏನು ಬಿರಿಯಾನಿ ಮಾಡ್ತಾರೆ ನಮ್ಮ ಮನೆಯವರು. ಅದಕ್ಕೆ ನಾನು ರೈಸ್ಗೆ ಹೆಲ್ಪ್ ಮಾಡಲಾ? ಸ್ವಲ್ಪ ರೈಸ್ ಈಗ ರೈಸ್ ಒಂದೇ ಕಪ್ಪು ರೈಸ್ ಇದೆ. ಏನು ಮಾತಾಡೋದಂತ ಗೊತ್ತಾಗ್ತಿಲ್ಲ. ಮಾತಾಡಿ ಹೌದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಯಾರೇ ಏನಾದರೂ ಅಡುಗೆ ಮಾಡ್ತಾ ಇದ್ರೆ ತನ್ನ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ಅವ್ರ ಜೊತೆಗೆ ಇರೋಂತಹ ಯಾರಾದರೂ ಹೆಲ್ಪ್ ಮಾಡಬೇಕು. ಅಡುಗೆ ಮಾಡುವಾಗ ಹೆಲ್ಪ್ ಮಾಡಿದ್ರೆ, ಹೆಲ್ಪ್ ಅನ್ನೋಕ್ಕಿಂತ ಹೆಲ್ಪ್ ಅಲ್ಲ, ಒಬ್ಬರು ಮಾತಾಡ್ಕೊತ ಮಾಡೋರು ಬೇಕಾಗುತ್ತೆ. ಒಬ್ಬರಿಗೆ ಅಡುಗೆ ಮಾಡೋಕ್ಕೆ ಬೋರ್ ಆಗುತ್ತಲ್ವಾ. ಸೊ ಹಾಗಾಗಿ ಇದು ಚಿಕನ್ನಿಗೆ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ನಾನು ಸ್ವಲ್ಪ ಹಾಗೆ ಹೇಳಿ, ನಾನು ಹಾಕುವಾಗ ತೊಳ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕಿದೆ, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಡ್ತೀನಿ. ಹೀಗಾಗಿದೆ, ಹಾಕ್ಬಿಟ್ಟು ಸ್ವಲ್ಪ ಇದು ಬಾಯ್ಲ್ ಆಗಲಿ. ಇದು ಬೆಂದರೆ ಚೆನ್ನಾಗಿರುತ್ತೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಶಿಫ್ಟ್ ಮಾಡ್ತಾ ಇದ್ದೀನಿ ಆ ಕಡೆಯಿಂದ ಇದಾಗಲಿ. ಈಗ ನಾವು ಬಿರಿಯಾನಿ ಮಾಡುವ. ಸೊ ಬಿರಿಯಾನಿಗೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಎಲ್ಲ ಓಕೆ, ಇಲ್ಲಿ ಬನ್ನಿ. ಸೊ ಸ್ವಲ್ಪ ಎಣ್ಣೆ, ತುಪ್ಪ ಹಾಕೋಣ ಅಂತ ತುಪ್ಪ ಹಾಕ್ತಾ ಇದ್ದೀನಿ. ಸಾಕು, 1 ಕಪ್ ಅಲ್ವಾ, ಬರೀ ತುಪ್ಪ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಎಷ್ಟು ಸ್ವಲ್ಪ ತುಪ್ಪ ಹಾಕಿದ್ದಾಯ್ತು. ಹಾಗೆ ಇಟ್ಕೊಳ್ಳಿ. ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಹೆಂಗಾದ್ರೂ ಮಾಡ್ಬೋದು ಅಡುಗೆ. ಮಂಗನ ಅಡುಗೆ ಮಾಡುತ್ತೆ ಅಂತ. ಹೌದಾ? ಯಾವಾಗಿಂದನು? ಅಬ್ಬಬ್ಬ, ನಮ್ಮ ಮನೆಯವ್ರು ನನಗೆ ಯಾವಾಗಲೂ ಡೈಲಾಗ್ ಹೇಳೋರು, ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅಂತ. ಇಂಗು ತೆಂಗು ಇದ್ರೆ ಮಂಗನು ಅಡುಗೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಅದು ನನ್ಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ, ಗೊತ್ತಾಗಿದ್ದು ಅಂದ್ರೆ ಕೆಲವರು ಮನೆಗಳಲ್ಲಿ ಊಟ ಮಾಡಿದಾಗಲೇ ಗೊತ್ತಾಗಿದ್ದು. ನಾನು ಅಂದ್ರೆ ಯೂಶಲಿ ಒಂದು ಅಡುಗೆ ಮಾಡೋರು, ನಾನು ಅನ್ಕೋತಾ ಇದ್ದೆ ಒಂದು 5-10 ನಿಮಿಷ ಅಡುಗೆ ಮಾಡ್ತಾರೆ ಅಂತ ಬಿಟ್ಟು. ಕೆಲವ್ರು ನೋಡಿದ್ದೀನಿ ಅರ್ಧ ಗಂಟೆ ಆದ್ರೂ 1 ಗಂಟೆ ಆದ್ರೂ ಅಡುಗೆ ಒಂದು ಉಪ್ಪಿಟ್ಟು ಮಾಡೋಕ್ಕೆ ಅರ್ಧ ಗಂಟೆ 1 ಗಂಟೆ ತೊಗೊಂಡಿರೋ ಜನ ನೋಡಿ. ಬರೀ ಅನ್ನ ಮಾಡೋಕ್ಕೂ ಅರ್ಧ ಗಂಟೆ ತೊಗೊಳ್ತಾರೆ, ಆ ಥರ ಜನನು ನೋಡಿದ್ದೀನಿ. ಸೊ ಏಲಕ್ಕಿ ಹಾಕ್ತಾ ಇದ್ದೀನಿ, ಹಾಕಿದ್ದೀನಿ. ಸ್ವಲ್ಪ ಲವಂಗ, ಅಡುಗೆ ಮಾಡೋದು ಸ್ವಲ್ಪ ಮೆಣಸು ಅಲ್ವಾ, ಅದಕ್ಕೆ ಹೇಳೋದು ಅಡುಗೆ ಏನು ಈ ಜನ್ಮವೇ ದೊರಕಿದೆ ಈ ಆ ರುಚಿ ಸವಿರು ಅಂತ ಹಾಡಿದೆ ಅಲ್ವಾ. ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಮಾತಾಡಿ. ಸೂಪರಾಗಿ ನೋಡೋಕ್ಕೆ ಗಮ್ಮಂತ ಅನ್ಸ್ತಾ ಇದೆ ತುಪ್ಪ ಹಾಕಿರೋದಕ್ಕೆ. ಆಹಾ, ವಾವ್ ಅನಿಸ್ತಾ ಇದೆ. ಆಲ್ರೆಡಿ ಟೈಮ್ ಆಗ್ತಾ ಇದೆ, ಹೊಟ್ಟೆ ತಾಳ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಮನೆಯವರು ಓದ್ತಾ ಕುತ್ಕೊಂಡ್ಬಿಟ್ಟಿದ್ರು. ಬೆಳಿಗ್ಗೆ ಅವ್ರು ಏನೋ ದಿನಚರಿ ಶುರು ಆದಾಗಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ 3 ಸತಿ ಅವ್ರದ್ದು ಊಟ ಹಾಕ್ಬಿಟ್ಟಿದೆ. ಹಾಗಾಗಿ ಹಸು ಆಗಿರಲಿಲ್ಲ ಅನ್ಸುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹೌದೌದೌದು, ರುಬ್ಬೋದಿದೆ ಕೆಲಸ. ಸೊ ಸ್ವಲ್ಪ ಆಗಲಿ, ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ರೆಡಿ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ನಾನು
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದು 2 ಹಾಕೋಣ. ಒಂದೇ ಇದಕ್ಕೆ ಆಗುತ್ತೆ, ಅದಕ್ಕೆ ಬೇರೆ ಇದಕ್ಕೆ ಬೇರೆ ಮಸಾಲೆ ಮಾಡೋಣ. ಒಂದರಲ್ಲೇ ಇಷ್ಟೊಂದು ತುಂಬ ಅಲ್ಲ ಕಂದ, ಒಂದರಲ್ಲೇ ಹಾಕ್ಬಿಡೋಣ, ಹಂಗೆ ಮಾಡೋಣ. ಹೌದಾ, ಇಷ್ಟೊಂದು ತುಂಬಲ್ಲ ಅಂತ ಸಪ್ರೇಟ್ ಹಾಕ್ಬಿಟ್ರೆ ಅದಕ್ಕೆ ಇದಕ್ಕೊಂದು ಆಗ್ಬಿಡುತ್ತೆ ಅಂತ ನಾನು. ಯಾವ್ದಾದ್ರು ತಗೊಳ್ಳಿ, ಜಾಸ್ತಿ ಕ್ವಾಂಟಿಟಿ ಇದು ಬೇಕು ಸಾರಿಗೆ, ಲೈಕ್ ಗ್ರೇವಿಗೆ. ಸೊ ರೆಡಿ ಇದ್ರೆ ಈಸಿ ಅಲ್ಲ. ಮೆಣಸಿಗೆ ಮೆಣಸಿಗೆ ಓಕೆ. ಸೊ ಇದು ಇಷ್ಟು ನಾನು ಬಿರಿಯಾನಿಗೆ ಸ್ವಲ್ಪ ಹಾಕೋಣ. ತೊಳಿತೀನಿ. ತೊಳೆದಲ್ಲೇ ಹಾಕಲ್ಲ, ನಾವು ತೊಳೆದಲ್ಲೇ ಇಟ್ಟಿರೋದು ಪುದೀನ ಮರ್ತೋಗ್ಬಿಡ್ತೀರಾ. ಬೇಳೆ ಬೇಳೆ ಸೊಪ್ಪು ಸೊಪ್ಪು ಸಾರು ಯಾವ ಮೊಸಪ್ಪು ಅಂತ ಹೇಳ್ತೀವಿ ಬೆಂಗಳೂರು ಕಡೆಗೆಲ್ಲ. ನಾವು ಬೇಳೆ ಸೊಪ್ಪು ಸಾರು ಅಂತ ಹೇಳ್ತೀವಿ, ಇಲ್ಲಿ ಬೇಳೆ ಹಾಕಿರಲ್ಲ. ಸೊಪ್ಪು ಸಾರು ಅಂದರೆ ಸೊಪ್ಪು ಬೇಳೆನೇ ಹಾಕೊಂಡು ಬರ್ತಿದ್ರೆ ಬರೀ ಸೊಪ್ಪು ಸಾರು ಮಾಡಿರ್ತಾರೆ. ಆ ಥರ ನಮ್ಮ ಮನೆಯವರು 2 ಸತಿ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ವಯಸ್ಸಾಯ್ತಲ್ಲ ಅದಕ್ಕೆ. ಏನು ಮೇಡಮ್, ನಾನು ಅಡುಗೆಯಲ್ಲಿ 2 ಮಿಸ್ಟೇಕ್ ಮಾಡ್ತೀನಿ. ಬಿದ್ದಿತ್ತು ಕ್ಯಾಮ್ರಾ, ತುಂಬ ಗಾಳಿ ಬರ್ತಾ ಇದೆ. ಓಕೆ, 2 ಮಿಸ್ಟೇಕ್ ಮಾಡ್ತೀನಿ. ಒಂದು ಏನಂದರೆ ಚಿತ್ರಾನ್ನ ಮಾಡುವಾಗ ಶೇಂಗಾ ಹಾಕೋದು, ಕಡಲೆ ಬೀಜ ಹಾಕೋದನ್ನು ಮರಿತೀನಿ. ಇನ್ನೊಂದು ಮಸಪ್ಪು ಮಾಡುವಾಗ ಬೇಳೆ ಹಾಕೋದನ್ನು ಮರಿತೀನಿ. ಅಂದರೆ ಯಾವಾಗಲೂ ಅಲ್ಲ, ಬೆಂಗಳೂರಲ್ಲಿ ಮಸಪ್ಪು ಅಂತಾರೆ, ನಮ್ಮ ಕಡೆ ಸೊಪ್ಪಿನ ಸಾರು. ಇದೆರಡು ಹಾಕುವಾಗ ಅಂದರೆ ನಾಟ್ ಎವ್ರಿ ಟೈಮ್, ವೆರಿ ರೇರ್ ಆಗಿ. ನಮ್ಮ ಮನೆಯವ್ರು ಯಾವಾಗ ಹೇಳೋದು ಯಾವಾಗಲೂ ಅಲ್ಲ ಪಾಪ. ಬೇಲಿ ಬೇಲಿ ರುಬ್ಬಪ್ಪ ರಾಜ. ರಾಣಿ ಪಕ್ಕದಲ್ಲಿರುವಾಗ ಮತ್ತೆ ರಾಜನೇ ತಾನೆ, ಹಂಗೆ. ಓಕೆ, ಇದು ಈರುಳ್ಳಿ ಇದು ರುಬ್ಬಲ್ಲ. ಬಿರಿಯಾನಿಗೆ ನಾನು ಟೊಮೆಟೊ ರುಬ್ಬಲ್ಲ, ಸೊ ಡೈರೆಕ್ಟಾಗಿ ಹಾಕ್ತೀನಿ. ಓಕೆ, ನಾನು ಬಿರಿಯಾನಿಗೆ ಈಗ ಚಿಕನ್ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಚಿಕನ್ ಹಾಕ್ತಾ ಇದ್ದೀನಿ, ಸಾರಿ. ಹೌದು, ಹಾಕ್ಬೇಕು. ಆ್ಯಕ್ಚುಲಿ ಕಾಯಿ ಹಾಕಬೇಕು, ನಾನು ಕಾಯಿ ಹಾಕಲ್ಲ, ಅದು ಬೇರೆ ಟೇಸ್ಟ್ ಒಂಥರ ಆಗ್ಬಿಡುತ್ತೆ. ಅದಕ್ಕೆ ನಾನು ಇವತ್ತು ಕಾಯಿ ಹಾಕ್ತಾ ಇಲ್ಲ. ಸ್ವಲ್ಪ ಆಮೇಲೆ ಏನು ಕಾಯಿ ಹಾಕ್ತಾ ಇಲ್ಲ ಇರು ಅಂತ ಅನ್ಕೋಬೇಡಿ. ಸೊ ಈ ಬಿರಿಯಾನಿಗೆ ಸ್ವಲ್ಪ ಅರಿಶಿಣ. ಇದು ಬಿರಿಯಾನಿ ಹೀಗೆ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ನೋಡೋಣ. ನಾವು ಚಿಕ್ಕವರಿದ್ದಾಗ, ನಾವು ಬ್ಯಾಚುಲರ್ ಇದ್ದಾಗ. ಓಕೆ, ನಮ್ಮ ಮನೆಯಲ್ಲಿ ಅಮ್ಮನೇ ಮಾಡೋದು, ಎಲ್ಲ ಅಮ್ಮನೇ ಮಾಡೋರು. ಏನಾದರೂ ಕಟ್ ಮಾಡಿಕೊಡೋದು ಅದು ಇದು ಮಾಡ್ತಿದ್ವಿ ಅಷ್ಟೇ. ಅಂದರೆ ಒಂದು ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಸ್ವಲ್ಪ ಡಿಗ್ರಿಗೆ ಬಂದಮೇಲೆ ಶುರು ಆಯಿತು. ಆ್ಯಕ್ಚುಲಿ ನನಗೆ ಅಷ್ಟು ಇಲ್ಲ. ಹಾಕೊಳ್ಳಿ ಹಾಕೊಳ್ಳಿ. ಸೊ ಧನಿಯಾ ಕಾಳನ್ನ ಸ್ವಲ್ಪ ಹುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಕಾಳು, ಏಲಕ್ಕಿ, ಲವಂಗ ಎಲ್ಲನೂ ಕೂಡ ಹುರಿದೇ ಹಾಕೋಬೋದು. ಈಗ ನಾನು ಸ್ವಲ್ಪ ಬಿರಿಯಾನಿ ನುಣ್ಣಗೆ ರುಬ್ಬಬೇಕು. ರುಬ್ಬಿರೋ ಮಿಶ್ರಣ ರೆಡಿ ಇದೆ. ನಾನು ಈಗ ಸಾಂಬಾರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಗ್ರೇವಿನ ಸ್ಟ್ಯಾಂಡರ್ಡ್ ಆಗಿರ್ಬೇಕಂತೆ ಆಯಿತು ನಮ್ಮನೆಯವರಿಗೆ ಗ್ರೇವಿ. ಓಕೆ, ನಾನಿವಾಗ ರುಬ್ಬಿರೋ ಮಸಾಲಾನ ಹಾಕ್ತಾ ಇದ್ದೀನಿ. ಮಸಾಲಾನ ಹಾಕ್ತಾ ಇದ್ದೀನಿ. ಮಸಾಲ ಕುದೀಲಿ, ಚೆನ್ನಾಗಿ ಬಾಯ್ಲ್ ಆಗಿ ಆದರೆ ಸೂಪರ್. ಎಲ್ಲ ಇದು ಕುಕ್ಕರ್ದು
ಇದು ಬಿರಿಯಾನಿ ಇದೆ. ವಾ, ನೋಡ್ಲಿಕ್ಕೆ ಈ ರೇಂಜ್ ಇದೆ. ಅಂದ್ರೆ ಸ್ವಲ್ಪ ನನಗೆ ಬಿರಿಯಾನಿ ಗ್ರೂಪ್ ಕೊಡವ. ಆಯ್ತು, ರುಬ್ಕೊಡೋಣ. ಅದು ಬೇಯ್ಲಿ. ಅದು ಬೇಯಲಿ, ಅದಕ್ಕೆ ಮೊಸರು ಮೊಸರು ಒಂದು ಕಪ್ ಮೊಸರು ತಗೊಳ್ಳ. ಆನ್ ಮಾಡಿದ್ಯಾವ? ಹೌದಾ? ನಮ್ಮ ಮನೆಗೆಲ್ಲ ಏನ್ ಮಾಡ್ಬೇಕು, ಯಾಕಂದ್ರೆ ಹೇಳಿಲ್ಲ ಹಳ್ಳು ಮಡ್ಲು ಅಂತ, ಹಳ್ಳು ಮಡ್ಲು ಅಂತ ಹೇಳಿದ್ದಿಲ್ಲ. ಹೌದೌದು, ನೋಡು ಅಂದ್ರೆ ನಾವು ಒಬ್ಳೇ ಇದ್ರೆ ನಂಗೆ ಮೈಂಡೇ ಓಡಲ್ಲ, ಅವ್ರಿದ್ರೆ ಮಾತ್ರ ನನಗೆ ಓಡೋದು. ಒಂಥರ ಜಾಣ ಪೆದ್ದು ತರ ನಾನು. ಹೌದೌದು, ಜಾಣ ಪೆದ್ದು ಹಂಗಂತ ನಾನು ಗಂಡ ಅನ್ಕೊಂಡಿರೋದು. ನೋ ವೇ. ಮೊಸರನ್ನ ಹಾಕೋಣ. ಸ್ವಲ್ಪ ಮೊಸರು ಹಾಕಿದ್ರೆ ಪೀಸ್ಗಳು ಸ್ವಲ್ಪ ಮೆತ್ತಗೆ ಚೆನ್ನಾಗಿರುತ್ತೆ. ಸಾಕವಾ? ಕಂದ ಅದೇ ಜಾಸ್ತಿ ಆಗ್ಬಿಡುತ್ತೆ. ಒಂದು ಕಷ್ಟ ಕಣ. ಮೊಸರು ಹಾಕಿದ್ರೆ ಕಲರ್ ಚೆನ್ನಾಗಿ ಬೇಡ ಕಂದ. ಬಿರಿಯಾನಿ ಕಲರ್ ಚೆನ್ನಾಗಿ ಹಾಕಿ ಮೊಸರು ಹಾಕಿ ಇರಿಟೇಟ್ ಮಾಡಬಾರ್ದು. ಲಾಸ್ಟಿಗೆ ಒಂದು ಲಾಗುಂಡೆ ಹಾಕೋಣ. ಹಾಕ್ಬಿಡಪ್ಪ. ಲಾಗುಂಡೆ ಹಾಕೋಣ. ಮಿಕ್ಸಿ ಚೆನ್ನಾಗಿ ಇರಿಟೇಟ್ ಬಾಡಿ. ಸ್ವಲ್ಪ ಜೇನುತುಪ್ಪ ಹಾಕ್ಬೇಕಾ? ಹಾಕೊಳ್ಳಿ. ರುಬ್ಬಿ ಬೇಗ. ಅದಕ್ಕೇನು ಮಸಾಲೆನೇ ಹಾಕಿಲ್ಲ ಜಾಸ್ತಿ. ಬೇಡ, ಮಸಾಲೆ ಬೇಡ. ಮಸಾಲೆ ಇದ್ರೆ ಚೆನ್ನಾಗಿ ಆಗಲ್ಲ. ಇರಿಟೇಟ್ ಆಗುತ್ತೆ. ಚಕ್ಕೆ ಲವಂಗ ಏಲಕ್ಕಿನೂ ಬಿಡುವಾ? ಅದನ್ನ ಹಾಕಿದಿರಲ್ಲ, ಅದು ಇದಕ್ಕೆ ಗರಂ ಮಸಾಲ ಹಾಕಿರಲ್ಲ ಸ್ವಲ್ಪ. ಸರಿ ಸಾಕು ಅಷ್ಟೇ. ಅದನ್ನ ಹಾಕಿದ್ರೆ ಮುಗಿಯುತ್ತೆ, ಯಾಕಂದ್ರೆ ಜಾಸ್ತಿ ಹಾಕಬಾರ್ದು. ಇವತ್ತೇನಪ್ಪ ನನ್ನ ಸ್ಟೈಲ್ ಬಿರಿಯಾನಿ. ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ತರಣಂ ತರಣಂ ತರಣಂ. ಆಹ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈಗ ರೆಡಿ ಆಗಿದೆ. ಹಾಕ್ತೀರಾ? ಹಾಕಿ. ಸೊ ನಾನು ಹಾಕ್ತಾ ಇದ್ದೀನಿ. ನೋಡಿದ್ದು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮೂರನೇ ರುಬ್ಕೊಂಡಿರೋದು. ಇದಕ್ಕೇನು ಎಕ್ಸ್ಟ್ರಾ ಏನಿಲ್ಲ. ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ. ಪುದೀನ, ಗ್ರೀನ್ ಸ್ವಲ್ಪ ಗ್ರೀನ್ ಇರಲಿ ಅಂತ ಗ್ರೇವಿಗೆ ಹಾಕಿರೋದು. ನಿಮ್ಗೆ ಗ್ರೀನ್ ಇಷ್ಟ ಆಗಲ್ಲ, ರೆಡ್ ಮಾಡೋದಿಲ್ಲ. ಯಾಕೆ ಗ್ರೀನ್ ಮಾಡ್ತಾ ಇದ್ದೀರಾ? ವೆನ್ ಐ ಡಿಡ್ ರೆಡ್, ಐ ನೆವರ್ ಡಿಡ್ ರೆಡ್. ತಗೊಳ್ಳಿ ಸ್ವಲ್ಪ ಇರಲಿಲ್ಲ. ಮನೆಯವರಿಲ್ಲ ಅಂದರೆ ನಾನಿಲ್ಲ ಅಂದರೆ ಅಲ್ಲ, ಮಾಡ್ತಿರೋದೇ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಿರೋದು. ನಮ್ಮ ಮನೆಯವ್ರು ನಾನಿಲ್ಲ. ಓಕೆ, ಇವಾಗ ಬಿಡಿ. ನಮ್ಮ ಮನೆಯವ್ರು ನಾನಿಲ್ಲ ಅಂದರೆ ಊಟನೇ ಮಾಡ್ಕೊಳ್ಳಲ್ಲ. ಏನಾದರೂ ಇದ್ರೆ ಊಟನೇ ಮಾಡ್ಕೊಳ್ಳಲ್ಲ, ಅಡುಗೆ ಮಾಡ್ಕೊಳ್ಳಲ್ಲ. ಮಾತ್ರ ವೆರೈಟಿ ಅಡುಗೆ ಮಾಡ್ತಾರೆ. ಒಬ್ಬರೇ ಇದಕ್ಕೆ ಮಾಡಿದಾಗ ಬೋರ್ ಅನ್ಸುತ್ತೆ. ಒಬ್ರಿಗೆ ಏನೇನ್ ಮಾಡ್ಕೊಳ್ಳೋದು, ಯಾರು ಇದ್ದಾಗ ಅಡುಗೆ ಮಾಡಕ್ ಚೆನ್ನಾಗಿ ಖುಷಿ ಇರುತ್ತೆ. ಮೊಸರನ್ನ ತಿನ್ಕೊಂಡು ಆರಾಮಾಗಿ ಬರ್ತಾರೆ. ಹೌದು, ಆದ್ರೆ ಒಬ್ಬೊಬ್ಬಳೆ ಇದ್ದಾಗ ಯಾವಾಗಾದ್ರೂ ದೊಡ್ಡಡೆ ಅಂತ ಇದೆ ಒಂದು ನಮ್ಮ ಮನೆಯದು ಸ್ಪೆಷಲ್. ಮೊಸರು, ಅನ್ನ, ಅದಕ್ಕೆ ಬಾಳೆಹಣ್ಣು, ಸಕ್ಕರೆ ಹಾಕೊಂಡು ಈಚ್ಕೊಂಡು ಯಪ್ಪ ಅದನ್ನ ನೋಡ್ತಾ ಇದ್ರೆ ಮುಂದಿನ ಜನರು ಊಟನೇ ಮಾಡಬಾರ್ದು ಅನ್ಸ್ಬಿಡುತ್ತೆ. ಆ ಥರ ಮಾಡ್ತಾರೆ. ಅಲ್ಲ, ನಮ್ಮೂರ್ ಕಡೆ ಎಲ್ಲ ತಿಂತಾರೆ ಅದನ್ನ. ಮತ್ತೆ ಅದನ್ನ ಆಂಜನೇಯಂಗೆ ಎಡೆ ಇಡ್ತಾರೆ. ಗೊತ್ತು, ದೊಡ್ಡಡೆ ಅಂತೆ. ದೊಡ್ಡಡೆ ಯಪ್ಪ ಹಾರಿಕೊಳ್ಳೋ ಹಿಂಗೆಲ್ಲ ಅನ್ಬಾರ್ದು. ತುಂಬಾ ಫೇವ್ರೇಟ್ ಇರೋದಕ್ಕೆ ಅದು ಪ್ರಸಾದನೂ ಕೊಡ್ತಾರೆ ದೇವಸ್ಥಾನಗಳಲ್ಲಿ. ನಾನು ಅಲ್ಲೇ ಮಾಡಿದ್ದೀನಿ, ಸುಮ್ಮನೆ ಬಿಡಿ. ನಾನು ಒಂದ್ಸತಿ ನೋಡಿದ್ದೀನಿ ಹೆಂಗಿದೆ ಅಂತ. ಟೇಸ್ಟ್ ಮಾಡ್ಬೇಕಲ್ಲ ಒಂದು ಪೀಸ್. ಓಕೆ, ಅದು ಬೇಯಲಿ. ಇವಾಗ ಏನ್ ಗೊತ್ತಾ, ಈಗ ನನ್ಗೋಸ್ಕರ ಒಂದು ಹಾಡು ಹೇಳಿ ಹೋಗ್ಲಿ. ಗೋವಿಂದ ಜರಳ್ಳಿ ಹೆಂಗೋಳಾಗಿ ಕನ್ಸ್ಕೊಳ್ಳೋ, ಏನಂತ ಹೇಳಿ ಮಚ್ಚ ಸುತ್ತಮುತ್ತ ಊರೆಲ್ಲ ನೋಡಿದ್ರೆ ನೀನೇ ಪಕ್ಕ. ನಾನಿರೋ ಕಂಡೀಷನಿಗಾದ್ರೂ ಹೇಳಿ ಮಾರಾಯ. ಕೆಂಚಾಲು ಮೆಂಚಾಲು ಹೆಂಗೋಲಾಡಿ ದೌಗಳು. ನೀನು ಆಡೋದು ಬಿಡ, ಕೇಳೋದು ಬಿಡ. ಆಯ್ತು, ಒಳ್ಳೇದು. ಬಂಗಾರಿ ಯಾರೇ ನೀ ಬಲ್ಬಲ್, ಇದು ಮಾತ್ರ ಸಿಂಗಾರಿ ಯಾರೇ ನೀ ಬಲ್ಬಲ್. ಓಕೆ, ಹೇಳಿ ನಾನು ಕೇಳಿದ್ರೆ ಅದು ಅಂತ. ನಿಮ್ಗೆ ಹೆಂಗ್ ಗೊತ್ತಪ್ಪ? ನೀವು ಯಾವಾಗಲೂ ಹಾಡಾಡಿ ಅಂದ್ರೆ ಬರೀ ಅದೇ ಹಾಡೇ ಹೇಳೋದು. ದರ್ಶನದ ಹಾಡು, ಬಂಗಾರಿ ಯಾರೇ ನೀ ಬುಲ್ಬುಲ್. ಯಾವಾಗಲೂ ಹಾಡಾಡಿ ಅಂತ ಕೇಳ್ತಾ ಇರ್ತಾರೆ. ನನಗೆ ಹಾಡಂತ ಬರಲ್ಲ. ಅದಕ್ಕೆ ಬಂಗಾರಿ ಯಾರೇ ನೀ ಬುಲ್ಬುಲ್ ಅಂತ ನಮ್ಮ ಮನೆಯವರು ಸಾಕ್ಬಿಡಪ್ಪ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಅಕ್ಕಿ ಹಾಕ್ಬಿಡೋಣ. ಅಕ್ಕಿ ಮಾಮೂಲಿ ಅಕ್ಕಿ, ಬಾಸ್ಮತಿ ಇಲ್ಲ. ಬಾಸ್ಮತಿ ಅಕ್ಕಿ ಅಲ್ಲ, ಬಾಸ್ಮತಿ ತಿನ್ನಂಗಾಗಲ್ಲ ನಮಗೆ. ಸ್ವಲ್ಪ ಮಿಕ್ಸ್ ಬೇಕಂದ್ರೆ ಹಾಕೋಬಹುದು. ನಾನು ಕ್ಯಾಮ್ರಾದಲ್ಲಿ ಬರ್ತೀನಿ, ನಾನು ಕೂಡ ಹ್ಯಾಂಡ್ಸಮ್ ಆಗಿದೆ ಅಂತ ಬಂದು ಹೇಳ್ತಾ ಇರ್ತಾರೆ. ಯಾರು ಹೇಳ್ತಾರೆ? ನಮ್ಮ ಮನೆಯವರು. ಮತ್ತೆ ನಮ್ಮ ಎಕ್ಸೆಲ್ಲ ಹೇಳ್ತಾ ಇದ್ರು ಅಂದರೆ ಎಕ್ಸ್ ಪ್ರಧಾನ ಮಾಜಿ ಪ್ರಧಾನಮಂತ್ರಿ ಮಾಜಿ ಅಂತ ಹೇಳ್ತಿದ್ರಲ್ಲ. ಹುಷಾರ್ ನನ್ನ ಬೆಳ್ಳುಳ್ಳಿ ಏನು ಊರುಗಳಿದ್ದಾವೆ, ಕಟ್ ಮಾಡಿಸ್ಕೊಂಡಿದ್ದು ಮೊನ್ನೆ. ಬಾತ್ರೂಮಲ್ಲಿ ಬಿದ್ದಿದ್ದೆ ಮೊನ್ನೆ, ಅದಕ್ಕೆ ಅಲ್ಲಿ ಹೊಡೆಯಕ್ಕೆ ಹೋಗಿ
ಸೊ ಹೌದು, ಅಲ್ಲಿ ಹೊರಕ್ಕೆ ಹೋಗಿ ಬಾತ್ರೂಮ್ ಅಲ್ಲಿ ಕೈಯೆಲ್ಲ ಮುಟ್ಕೊಂಡು ಅಲ್ಲಿ ಓಡಿಸ್ರಿ ಅಂತ ಹೇಳಿದ್ದಕ್ಕೆ ಪಾಪ ಹೊಡೆಯಕ್ಕೆ ಹೋಗಿ ಜಾರು ಬಿದ್ದುಬಿಟ್ಟಿದ್ದಾರೆ. ಅದನ್ನು ಹಾಕಲ್ಲಪ್ಪ, ಮತ್ತೆ ಮತ್ತೆ ಏನಾದ್ರು ನೋಡಿಬಿಟ್ರೆ ಫೀಲ್ ಆಗ್ಬಿಡ್ತಾರೆ. ಹಾಂ ಓಕೆ, ಈಗೇನಪ್ಪ ಸ್ವಲ್ಪ ಉಪ್ಪು ತಗೊಳ್ಳಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಬಿರಿಯಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಹೆಂಗಿದೆ ಅಂತ ನಾವು ಹೇಗಿದೆ ಅಂತ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಮನೆಯವ್ರು ಹಾಕ್ತಾ ಇದ್ದಾರೆ. ಹಾಕಪ್ಪ, ಚಿಕ್ಕ ತಗೊಳಮ್ಮ, ಜಾಸ್ತಿ ಆಗ್ಬಿಡುತ್ತೆ. ಓಕೆ ಓಕೆ ಬಿಡಿ, ಉಪ್ಪು ಕಮ್ಮಿ ಇದ್ರೂ ನಡೆಯುತ್ತೆ. ಜಾಸ್ತಿ ಆಗ್ಬಿಟ್ರೆ ವೆರಿ ವೆರಿ ಡೇಂಜರ್. ಎಸ್, ಈಗ ಸ್ವಲ್ಪ ಲೆಮನ್ನ ಇಂಟ್ಕೊಳ್ಳೋಣ. ಅದು ಲೆಮನ್ನ ಕಟ್ ಮಾಡಿ ಕೊಡ್ತಿದ್ರೆ ಒಳಗಡೆ ಇರುವಂಥ ಬೀಜಗಳನ್ನು ತೆಗೆದು ಒಳ್ಳೆಯದು. ಬೀಜನ ತೆಗೆದುಬಿಟ್ರೆ ಹೇಗೆ ಪಾಪ ಅದು ಇರೋದು. ಹಾಕೋದಾ? ರಾಜ ರಾಜ ನಿನ್ನ ಜೊತೆ ರಾಜಿ ರಕ್ಷಣ. 300 ರೂಪಾಯಿ ಕೆಜಿ. 300 ರೂಪಾಯಿ ಕೆಜಿ ಅಂದ್ರೆ ಲೆಮನ್ ಕೂಡ 300 ರೂಪಾಯಿ ಕೆಜಿ. ಗೊತ್ತಾ? ಮೋಸಂಬಿ 150 200 ರೂಪಾಯಿ ಕೆಜಿ ಅಂದ್ರೆ ಲೆಮನ್ 300 ರೂಪಾಯಿ. ಮಳೆ ಬರ್ತಾರೆ, ಮಳೆ ಬರ್ತಾ ಇದೆ. ಬಸ್ ಬಟ್ಟೆ ತೆಗಿಬೇಕಲ್ಲ, ಆಚೆ ಬಟ್ಟೆ ಹಾಕಿರಲ್ಲ ನೋಡಿ. ಮಳೆ ಬರ್ತಾ ಇದೆ. ಏನ್ ಸಡನ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಪ್ಪ. ಓ ಮೈ ಗಾಡ್. ಹೊರಗೆ ತೋರಿಸ್ಲಾ? ಮನೇಲಿ ಒಬ್ಬ ಬ್ಯೂಟಿಫುಲ್ ಗೆಸ್ಟ್ ಅವರು ಬಂದಿದ್ದಾರೆ. ಅವರನ್ನ ಮಾತನಾಡಿಸುವ. ಹಾಯ್ ಸಿಂಬಮರಿ, ಸಿಂಬಣ್ಣ. ಹಲೋ ಸಿಂಬು, ಸೇ ಹಾಯ್. Say hi to everybody. Say hi Simbu, cutie Simbu, Simbu Mari. ನೋಡಿ, ಆಗಲೇ ಮಳೆ ಬರ್ತಾ ಇದೆ. ನಿಮಗೆ ಸದ್ದು ಕೇಳಿಸ್ತಾ ಇರ್ಬೋದು ಅನಿಸುತ್ತೆ. ಥರ ಎವರ್ ಗ್ರೀನ್ ಫಾರೆಸ್ಟ್ ಥರ ಇದೆ ನಮ್ಮ ಮನೆ ಮುಂದೆ. ಇದು ಆ್ಯಕ್ಚುಲಿ ಪಾರ್ಕು, ಮನೆ ಮುಂದೆ ಇರೋವಂಥದ್ದು ಪಾರ್ಕು. ಸೊ ಹಾಗಾಗಿ ಪಾರ್ಕ್ ಇರೋದ್ರಿಂದ ನಮಗೆ ತುಂಬ ಪ್ಯೂರ್ ಗಾಳಿ ಸಿಗುತ್ತೆ. ಓಕೆ ಸಿ, ವಾವ್, ಅಲ್ಲಿ ನಮ್ಮ ಬರ್ಡ್ ಈಸ್ ಮೂವಿಂಗ್ ಆ್ಯಕ್ಚುಲಿ. ಓಕೆ, ನಾವು ಅಡುಗೆಗೆ ಹೋಗೋಣ. ಸಿಂಬು ಮರಿ, ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಬರುತ್ತೆ. ಸಿಂಬಣ್ಣ ಹಾಯೇ ಮಾಡಲಿಲ್ಲ ನೀವು. ಸಿಂಬು, ಸೇ ಹಾಯ್ ಮ್ಯಾನ್. ಕಮ್. ಎಸ್, ಈಗ ನಮ್ಮ ಮನೆಯವರು ಒಂದು ನಿಮಿಷ ಅದು ತೆಗಿಬೇಕಿತ್ತು. ನಾವು ಟೇಸ್ಟು ನೋಡುತ್ತೀರಾ? ಟೇಸ್ಟ್ ನೋಡಲ್ಲ ನಾವು, ಹಾಗೆ ಹಾಕ್ತಾ ಇದ್ದೀವಿ. ನಮ್ಮ ಮನೆಯವರಲ್ಲಿ ಇದನ್ನ ಹಾಕ್ತಾ ಇದ್ದಾರೆ. ಏನಿದು ವಿಷಲ್ ಹೌದಾ? ನೀವೇ ಅಲ್ವಾ ತೊಗೊಂಡಿದ್ದು? ಇದೆಯಾ? ಉಂಟು. ಓಕೆ, ಬಿರಿಯಾನಿ ಪಾಡಿಗೆ ಬಿರಿಯಾನಿ ಆಗಲಿ. ಕನ್ನಮ್ಮ ಆಫ್ ಆಗ್ಬಿಟ್ಟಿದೆ, ಅದಕ್ಕೆ ಕುದೀತಾ ಇಲ್ಲ. ನಾನು ಆಫ್ ಮಾಡಿಲ್ಲ, ಈಗ ಆಫ್ ಮಾಡಿದೆ ಗಾಳಿ. ಅಯ್ಯಯ್ಯೋ, ನಾನು ಅದು ಯಾಕೆ ಕುದೀತಾ ಇಲ್ಲ ಅಂತ ನೋಡ್ತೀನಿ ನಾನು. ಅಯ್ಯೋ, ಗ್ಯಾಸ್ ಖಾಲಿ ಆಯ್ತಾ? ಅದು ಆಫ್ ಆಗಿದೆ. ಕಂದ ಅಯ್ಯೋ, ನಮಗೂ ಅದೇ ಯಾಕೆ ಕುದೀತಾ ಇಲ್ಲ, ಬಿಸಿನೇ ಆಗ್ತಾ ಇಲ್ವಲ್ಲ ಪಾತ್ರೆ ಅಂತ ನೋಡ್ತೀನಿ ನಾನು. ಶಿಟ್. ಬಟ್ ಚಿಕನ್ ಮಾತ್ರ ಬೆಂದಿತ್ತು. ರೈಸ್ ಹಾಕುವಾಗ ಈಗೆಲ್ಲ ಆಗಿದೆ. ಓಕೆ, ನಮ್ಮ ಮನೆಯವ್ರೀಗ ಸಿಂಬ ಕರ್ಕೊಂಡು ಹೋಗ್ತೀರಾ? ಓಕೆ, ನಮ್ಮ ಮನೆಯವ್ರೀಗ ಗ್ಯಾಸ್ನ ಚೇಂಜ್ ಮಾಡೋಕ್ಕೆ ಕೆಳಗಡೆ ಹೋಗಿದ್ದಾರೆ. ಎಲ್ಲ ಕಂಪ್ಲೀಟಾಗಿ ಕೆಳಗಡೆನೇ ಇರೋದು, ಜಸ್ಟ್ ಇಲ್ಲಿ ಕನೆಕ್ಷನ್ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಿಜವಾಗ್ಲೂ ಎಷ್ಟು ಲಕ್ಕಿ ಅಂತ ಹೇಳಿದ್ರೆ, ನಾನು ಯಾವ ಗಂಡಸರು ಬರ್ತಾರೆ ಅಡುಗೆ ಮನೆಗೆ, ಆಗಿನ ಕಾಲದಲ್ಲಿ ಬಿಡಿ ಈಗಿನ ಕಾಲದಲ್ಲೂ ನಾನು ತುಂಬ ಜನ ನೋಡಿದ್ದೀನಿ. ನಿಜವಾಗ್ಲೂ ಹೆಲ್ಪ್ ಎಲ್ಲ ಯಾರೂ ಮಾಡೋದೇ ಇಲ್ಲ. ಪಾಪ ನಮ್ಮ ಮನೆಯವ್ರು ಮಾತ್ರ ನನಗೆ ಅಡುಗೆ ವಿಷಯದಲ್ಲಿ ಹಿಡಿದು ಎಲ್ಲದರಲ್ಲೂ ಕೂಡ ಸಹಾಯ ಮಾಡ್ತಾರೆ. ನನಗೆ ಅಡುಗೆ ವಿಷಯಕ್ಕೆ ಮಾಡ್ತಾರೆ ಅನ್ನೋದಕ್ಕಿಂತ ನನಗೆ ಓದಲಿಕ್ಕೆ ಮಾತ್ರ ತುಂಬ ಸಹಾಯ ಮಾಡ್ತಾರೆ. ನಾನು ಈಗಲೂ ಏನಾದರೂ ಒಂದು ಓದಬೇಕು, ನಾನು ತುಂಬ ಅದು ಮಾಡಬೇಕು ಇದು ಮಾಡಬೇಕು ತುಂಬ ಆಸೆಗಳು ಉಟ್ಕೊಂಡಿರೋದೇ ನಮ್ಮ ಮನೆಯವರಿಂದ. ನಮ್ಮ ಮನೆಯವರ ಸಪೋರ್ಟ್ ಅಷ್ಟು ಚೆನ್ನಾಗೆ. ಬಟ್ ಹಿ ಲವ್ಸ್ ಮೀ, ಐ ಥಿಂಕ್ ಅಲ್ಲ, ಹಿ ಲವ್ಸ್ ಮೀ ಅ ಲಾಟ್. ಅದಕ್ಕೆ ನನ್ನನ್ನು ತುಂಬ ಹೆಚ್ಚು ಪ್ರೀತಿಸ್ತಾರೆ.
ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. ನಂಗೆ ಏನಾದ್ರು ಅರ್ಥ ಆಗ್ತಿಲ್ಲ ಅಂದರೂ ಕೂಡ ಮಗು ಥರ ಹೇಳ್ಕೊಡ್ತಾರೆ. ಜೊತೆಗೆ ನಂಗೆ ಅಡುಗೆ ವಿಷಯದಲ್ಲಾಗಿರ್ಬೋದು, ಮೊನ್ನೆ ಹಾಕಿದ ವ್ಲಾಗಲ್ಲಿ ನೋಡಿರ್ಬೋದು, ಮಜ್ಜಿಗೆ ಮಾಡ್ಕೊಡೋದಾಗಲಿ, ಟೀ ಕಾಫಿ ಮಾಡ್ಕೊಡೋದಾಗಲಿ, ನನಗೇನಾದರೂ ಆಗ್ತಾಯಿಲ್ಲ ಅಡುಗೆ ಮಾಡೋಕ್ಕೆ ಅಂದರೆ ಅವರೇ ಅಡುಗೆ ಮಾಡಿಕೊಡ್ತಾರೆ. ಇದೆಲ್ಲ ನಾನು ತೋರಿಕೆಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಅಥವಾ ನೀವು ಸಬ್ಸ್ಕ್ರೈಬ್ ಆಗಲಿ ಅಂತನೂ ಅಲ್ಲ, ಅಥವಾ ನಮ್ಮ ರಿಲೇಟಿವ್ಸ್ ಅಥವಾ ನಮ್ಮ ಮನೆಯವ್ರ ರಿಲೇಟಿವ್ಸ್ ಯಾರು ನೋಡಿ ಏನು ಶೋ ಆಫ್ ಮಾಡ್ತಾರೆ ಅಂತನೂ ಅಲ್ಲ. ನಿಜವಾಗ್ಲೂ ಬೈ ಹಾರ್ಟ್ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಒಂದು ದಿನ ಹೇಳ್ಬೋದು, 2 ದಿನ ಹೇಳ್ಬೋದು. ನಾನು 12 ವರ್ಷ ಮುಗಿದು 13ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ಆ ವ್ಯಕ್ತಿ ಆಗ ಹೇಗಿದ್ರೋ ಈಗಲೂ ಕೂಡ ಹಾಗೇ ಇದ್ದಾರೆ. ಆವಾಗ ಅಷ್ಟು ಅಂದರೆ ಅಟ್ಯಾಚ್ಮೆಂಟ್ ಇತ್ತು, ಅಷ್ಟೊಂದಿರಲಿಲ್ಲ, ಬರೀ ಫೋನ್ ಕಾಲ್ಸಲ್ಲಿ ಇರ್ತಾಯಿತ್ತು. ಬಟ್ ಈಗ ಜೊತೆಗಿದ್ದೀವಲ್ಲ, ಪ್ರತಿ ದಿನವೂ ಪ್ರತಿ ಕ್ಷಣವೂ ನನಗೆ ಎಷ್ಟು ಒಂಥರ ಡ್ರೀಮಿ ಲೈಫ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಒಳ್ಳೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ, ಏನು ಬಂಗ್ಲೆ ಥರ ಮನೆ ಇಲ್ಲ, ಕಾರ್ ಇಲ್ಲ, ದುಡ್ಡಿಲ್ಲ, ಆ ಥರದ ಅಲ್ಲ. ನೆಮ್ಮದಿ ಜೀವನ, ಒಂಥರ ಖುಷಿ ಜೀವನ, ಒಂಥರ ಮೆಮೊರೇಬಲ್ ಲೈಫು. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇಷ್ಟು ಸಿಕ್ಕಿಬಿಟ್ರೆ ಏನು ಬೇಕಾದರೂ ಅವರು ಸಾಧನೆಯನ್ನು ಮಾಡ್ಬೋದು. ಸೊ ನಮ್ಮ ಮನೆಯವರು ಇಲ್ಲ, ಕೆಳಗಡೆ ಸಿಲಿಂಡರ್ ಹಾಕೋಕೆ ಹೋಗಿದ್ದಾರೆ, ಅದಕ್ಕೆ ನಾನು ಇಷ್ಟೆಲ್ಲ ಮಾತಾಡಬೇಕಾಯ್ತು. ನಿಜವಾಗ್ಲೂ ಪ್ರತಿ ಹೆಣ್ಮಕ್ಳಿಗೂ ನನ್ನ ಗಂಡನ ಥರನೇ ಇರೋವಂತಹ ವ್ಯಕ್ತಿ ಸಿಗಬೇಕು. ನನ್ನ ಗಂಡನ ಥರ ಅನ್ನೋಕ್ಕಿಂತ ನನ್ನ ಗಂಡನಲ್ಲಿ ಇರುವಂಥ ಗುಣಗಳು ವ್ಯಕ್ತಿಯಾಗಿ ಸಿಗಬೇಕು. ನನಗೆ ನಿಜವಾಗ್ಲೂ ವೆರಿ ಬ್ಲೆಸ್ಡ್ ಅನಿಸುತ್ತೆ. ಐ ಡೋಂಟ್ ನೋ, ಯಾಕೆಂದರೆ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವರು ವ್ಲಾಗ್ ನೋಡಿದ್ಮೇಲೂ ನಾನು ಇದೆಲ್ಲ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ನಾನು ಆಫ್ ಮಾಡಿದ್ದೆ ರೀ ಇಲ್ಲಿ. ನೋಡಿ ನಮಗೆ ಗೊತ್ತೇ ಆಗಿಲ್ಲ, ನಾನು ಗಾಳಿಗೆ ಆಫ್ ಆಗಿಬಿಟ್ಟಿದ್ದೆ. ಅದಕ್ಕೆ ಯಾಕೆ ಬಾಯ್ಲ್ ಆಗ್ತಾಯಿಲ್ಲ ನೀರು ಅಂತ ನೋಡ್ತೀನಿ. ಈಗ ಆಗುತ್ತೆ. ಅಯ್ಯೋ ನೀರು ಕುಡೀರಿ, ಅಲ್ಲಿದೆ ನೋಡಿ ನೀರು. ಇವಾಗ ಬಿಸಿ ನೋಡಿ, ಇದು ಬಿಸಿ ಆಯ್ತು ಈಗ ಲಿಡ್. ನೋಡಿ ಪಾಪ ನಮ್ಮ ಮನೆಯವರು ಕೆಳಗೆ ಹೋಗಿ ಸಿಲಿಂಡರ್ನ ಹಾಕಿ ಬಂದುಬಿಟ್ಟಿದ್ದಾರೆ. ಇವಾಗಂತೂ ಸಿಲಿಂಡರಿನ ಅಭಾವ ಭಾಳ ಇತ್ತು, ಬಟ್ ಈಗ ಕಡಿಮೆ ಆಗಿದೆ ಅಲ್ವಾ? ಕಮರ್ಷಿಯಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಕಮರ್ಷಿಯಲ್ ಗ್ಯಾಸ್ ರೇಟ್. ಎಸ್ಪೆಷಲಿ ಬ್ಲಾಕಲ್ಲಿ ಯಾರು ತಗೊಳ್ತಾರೋ, ಮುಂಚೆ 1-1.5 ಸಾವಿರಕ್ಕೆನ ತಗೊಳ್ಳೋರಂತ. ಈಗ ಎಷ್ಟು ರೀ ಬ್ಲಾಕಲ್ಲಿ? ಗೊತ್ತಿಲ್ಲ, ಐಡಿಯಾ ಇಲ್ವಾ? ಅವತ್ತೇನೋ ಹೇಳ್ತಾ ಇದ್ರಿ ಬ್ಲಾಕಲ್ಲಿ ಅಂದರೆ 5 ಸಾವಿರ ತಗೋತಾರೆ, ಮತ್ತೆ 5-6 ಸಾವಿರ ಏನೋ ಅಂತ ಇದ್ರು ಅವತ್ತು. ಕಮರ್ಷಿಯಲ್ ಆಚೆ ಮಾಡ್ತಾರಲ್ಲ, ಮತ್ತೆ ತಗೋತಾರೆ. ಎಸ್, ಈ ಥರ ಉಂಟು. ನಮ್ಮ ಮನೆಯವ್ರಿಗೆ ಡೈರೆಕ್ಟಾಗಿ ಒಂದು ಮಾತು ಕೇಳ್ತೀನಿ, ಆರ್ ಯು ಹ್ಯಾಪಿ ವಿತ್ ಮೀ? ಓಹೋ ಹ್ಯಾಪಿ ಇಲ್ಲ ಅಂದ್ರೆ ಪಕ್ಕದಲ್ಲಿ ಬಂದು ಕುತ್ಕೊಂಡು ಅಡಿಗೆ ಹೆಲ್ಪ್ ಮಾಡ್ತಾರ? ಇಲ್ಲ ಅಂದ್ರೆ ಎಲ್ಲೋ ಹೋಗಿ ಎಲ್ಲಾದ್ರೂ ಕುತ್ಕೊಂಡು ಓದ್ತಾನೋ, ಮೆಡಿಟೇಷನ್ ಮಾಡ್ತಾನೋ, ಇಲ್ಲ ಅಂದ್ರೆ ಯಾವ್ದೋ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಕೂತಿರ್ತಿದ್ದೆ, ನಿಮ್ ಪಕ್ಕ ಯಾಕೆ ಇರ್ತಿದ್ದೆ ಅಲ್ವಾ? ಫಸ್ಟ್ ಆಫ್ ಆಲ್ ನಾನು ಎಲ್ಲೇ ಹೋದ್ರು ಕೂಡ ಫಸ್ಟ್ ಬೇಗ ಮನೆ ವಾಪಸ್ಕೊಡ್ತೀನಿ. ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಲ್ಲ. ಮನೆ ಮಿಸ್ ಆಗಿ ಏನಂದ್ರೆ ಈಗ ಗೊತ್ತಿಲ್ಲದೆ ಒಂದು ಕೇಳಿ ಮೂವಿ ಹೋಗುತ್ತೆ ಅಷ್ಟೇ. ಯಾಕಂದ್ರೆ ಮೂವಿ ಕಳ್ಸಲ್ಲ, ಅದಕ್ಕೆ ಇವ್ರಿಗೆ ಇಷ್ಟ ಆಯ್ತು ಮಾತ್ರ ಬಂದ್ಬಿಡ್ತಾರೆ. ನನಗೆ ಇಷ್ಟ ಮೂವಿ ನನ್ನ ಜೊತೆ ಬರೋಲ್ಲ. ಇವರು ನನಗೆ ಇಷ್ಟ ಆಗುತ್ತಲ್ಲ ಮೂವಿಗಳು, ಯಾವ್ದು ನನಗೆ ಆಕ್ಚುಲಿ ವೈಲೆನ್ಸ್ ಜಾಸ್ತಿ ಇಷ್ಟ, ಫೈಟಿಂಗ್ ಮೂವಿಗಳು ಜಾಸ್ತಿ ಇಷ್ಟ, ಆಮೇಲೆ ಹಾರರ್ ಮೂವಿಗಳು ಇಷ್ಟ. ಬಟ್ ಈಗ ಇಷ್ಟ ಆಗೋದು ಏನಂದ್ರೆ ಬರೀ ರೊಮ್ಯಾಂಟಿಕ್ ಆಗಿರ್ಬೇಕು. ನಾಟ್ ರೊಮ್ಯಾಂಟಿಕ್, ಫ್ಯಾಮಿಲಿ ಓರಿಯೆಂಟೆಡ್. ಅದೇ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್, ಲೈಕ್ ಪ್ರೇಮ್ ಮೂವಿಗಳು. ಯಾವ ಪ್ರೇಮ್ ಅಂದ್ರೆ ಜೊತೆಲಿ ಪ್ರೇಮ್, ಜೊತೆಲಿ ಪ್ರೇಮ್ ಮೂವೀಸ್ ಇಷ್ಟ. ಆಮೇಲೆ ಪುನೀತ್ ರಾಜ್ಕುಮಾರ್ ಮೂವೀಸ್ ಅಂತೂ ತುಂಬಾ ಇಷ್ಟ. ಇವಾಗ ಬರಲ್ಲ, ಬಟ್ ಆಮೇಲೆ ಇತ್ತೀಚೆಗೆ ರಮೇಶ್ ಅರವಿಂದ್ ಸರ್ ಮೂವೀಸ್ ಇಷ್ಟ. ಇತ್ತೀಚೆಗೆ ಇವ್ರದ್ದು ಲವ್ ಮಾಕ್ಟೇಲ್ ಕಪಲ್ಸ್ ಯಾರಾದ್ರೂ ಬಂದ್ರೆ ಅದು ಅವ್ರದ್ದು ಮೂವೀಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಮೂವೀಸ್ ಚೆನ್ನಾಗಿರುತ್ತೆ ಇತ್ತೀಚೆಗೆ. ಅದನ್ನ ಅವ್ರದ್ದು ಮಿಸ್ ಮಾಡಲ್ಲ. ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ಮೂವಿನೂ ನೋಡಿದೀವಿ. ಅದ್ರಲ್ಲಿ ತುಂಬಾ ಇಷ್ಟ ಆಗಿದೆ ಎಲ್ಲಾ ಮೂವಿಗಳನ್ನ. ಹೌದು, ಡಾರ್ಲಿಂಗ್ ಕೃಷ್ಣ ನೋಡಿದೀವಲ್ವಾ? ಥಿಯೇಟರ್ ನೋಡಿರೋದಂದ್ರೆ ಅವ್ರದ್ದೇ ಅನ್ಸುತ್ತೆ. ಅವ್ರದ್ದೇ, ಇವ್ರು ಹೋಗಿ ನೋಡಿರೋದು ಎಲ್ಲಾ ಮೂವೀಸ್ಗಳು ನೋಡಿದೀನಿ. ರಿಜಿಸ್ಟರ್ ಅವ್ರ ವೈಫ್ ಮಾಡಿರೋದು, ರಿಜಿಸ್ಟರ್ ಮೂವಿ, ಆಮೇಲೆ ಕೃಷ್ಣ ಲವ್ ಬರ್ಡ್ಸ್ ಮೂವಿ ನೋಡಿದೀವಿ. ಇನ್ನು ಲವ್ ಮಾಕ್ಟೇಲ್ 1, 2, 3 ಮೂರು ನೋಡಿದೀವಿ. ಯಾವ್ದೋ ನೋಡಿದ್ವಲ್ರಿ, ತುಂಬಾ ಚೆನ್ನಾಗಿದೆ. ಕೌಸಲ್ಯ ಸುಪ್ರಜಾ ರಾಮ, ಅದು ನೋಡಿದೀವಿ. ಲವ್ ಮಾಕ್ಟೇಲ್ 1, 2, 3 ಎಲ್ಲ ನೋಡಿದ್ವಿ. 1, 2, 3 ಎಲ್ಲಾನು ಅಂದ್ರೆ ಅವ್ರು ಲವ್ ಮಾಕ್ಟೇಲ್ ಅಂದ್ರೆ ಅದು ಅಮೆಜಾನ್ ಅಲ್ಲಿ ನೋಡಿದ್ದು. ಲವ್ ಮಾಕ್ಟೇಲ್ 1 ಬಂದು ಅಮೆಜಾನ್ ಅಲ್ಲಿ ನೋಡಿದ್ದು, ಅದು ಕೊರೋನಾ ಟೈಮ್ ಅಲ್ಲಿ ಇದ್ದಿದ್ರಿಂದ. 2, 3 ಮಾತ್ರ 2 ಥಿಯೇಟರ್ ಅಲ್ಲಿ ನೋಡಿರೋದು. ಅವಾಗ ನಮ್ಮ ಮದುವೆ ಆಗಿ 4 ಮಕ್ಕಳಿದ್ದು. ಇವಾಗಿಲ್ಲ. ಆಕ್ಚುಲಿ ಏನು ಅಂದ್ರೆ ನಾವು ಮೂವೀಸ್ ಅಷ್ಟೊಂದು ನೋಡಲ್ಲ, ಟಿವಿನೇ ನೋಡಲ್ಲ. ಥಿಯೇಟ್ರಿಗೆ ಅವಾಗ ಯಾವಾಗಾದ್ರೂ ಹೋಗ್ತಾ ಇರ್ತೀವಿ ಅಷ್ಟೇ. ಅಷ್ಟೊಂದು ಹೈಟ್ ಆಗ್ಬಿಟ್ಟಿದ್ರಾ? ನಾನು ಹೈಟ್ ಇದ್ದೀನಿ ರೀ.
ನಮ್ಮ ಸಿಂಬ ನೋಡ್ತಾನೆ ಇದ್ದಾನೆ, ಏನ್ ಇವರು ಕಪಿಗಳ ತರ ಮಾತಾಡ್ತಾ ಇದಾರೆ ಮಾಡ್ತಾ ಇದಾರೆ, ಯಾರ ಹತ್ರ ಮಾತಾಡ್ತಾ ಇದಾರೆ ಇಬ್ರು ಅಂತ ನಮ್ಮ ಸಿಂಬು ಮರಿ ನೋಡ್ತಾ ಇದ್ದಾನೆ. ಎತ್ಕೊಂಡ್ ಬನ್ನಿ. ನಮ್ಮ ಸಿಂಬು ಮರಿ ನೋಡ್ತಾ ಇದ್ದಾನೆ. ಸಿಂಬು ಕಮ್. ಸೊ ನೋಡಿ ಸಿಂಬಾ, ಇವನ ಹೆಸರು ಸಿಂಬಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹಾಯ್. ಸರಿಯಾಗಿ ಎತ್ಕೊಳ್ಳಿ ಪಾಪ, ಅವನಿಗೆ ಇಲ್ಲ ಸರಿಯಾಗಿ ಎತ್ಕೊಂಡಿದ್ದೀನಿ. ಕಂಫರ್ಟ್ ಇಲ್ಲ ಪಾಪ ಅವನಿಗೆ, ಕಂಫರ್ಟ್ ಇಲ್ಲ, ನೋವಾಗುತ್ತೆ ಹೊಟ್ಟೆ. ಇಲ್ಲ ಇಲ್ಲ ಹಿಂಗೆ ಎತ್ಕೊಳ್ಳಿ ಪಾಪು ತರ. ಇಲ್ಲ ಎತ್ಕೊಂಡಿದ್ದೀನಿ, ಕಂಫರ್ಟ್ ಇದೆ ಅವನಿಗೆ. ಸಿಂಬಾ ನೋಡು. ಸಿಂಬು ಹಾಯ್ ಮಾಡು. ಸಿಂಬು ಹಾಯ್ 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 ಹಾಯ್. ನಾನು ಆಗ್ಲೇ ನೋಡೋಕೆ ರೆಡಿ ಇಲ್ಲ ಅವನು. ನೋಡಿ ಬಿಡ್ತೀನಿ ನಿಮಗೆ. ಸೊ ಬಿಡ್ತಾ ಇದ್ದೀನಿ ಸಿಂಬಾಗೆ. ಹೋಗೋ ಸಿಂಬಾ. ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾನೆ. ನಾವು ಮನುಷ್ಯರಲ್ಲಿ ಇರ್ತಾರೋ ಅಲ್ಲೇ ಬರೋದು ಅದು. ಬಾ ಕುತ್ಕೋ. ಬಲ. ಓ ಆಯ್ತಾಯ್ತು, ಗಂಟೆ ವ್ಯವಸ್ಥೆನೆ. ಓಕೆ ನೋಡಿ ಇವಾಗ ಆಗ್ತಾ ಇದೆ. ನಾವು ನೋಡಿದ್ರೆ ಸಿಲಿಂಡರ್ ಆಫ್ ಆಗಿರೋದೇ ಗೊತ್ತಿಲ್ಲ. ಇಂಥ ನಾವು ಸಿಲಿಂಡರ್ ಖಾಲಿ ಆಗಿರೋದೇ ಗೊತ್ತಾಗಿಲ್ಲ. ಸಿಲಿಂಡರ್ ಖಾಲಿ ಆಗಿರೋದೇ ಗೊತ್ತಿಲ್ಲ. ಇನ್ನೇನು ನಮ್ದು ಅಡಿಗೆ ಆಗ್ತಿದ್ದಿತ್ತು ಅಂತ. ಮಳೆ ಬರಲಿಲ್ಲ ಅಂದ್ರೆ ನಿಜವಾಗಿ ನೋಡ್ತಾ ಇರಲಿಲ್ಲ ಅದು ಗಾಳಿ. ನಾನು ಊಹೆ ಮಾಡ್ಕೊಂಡೆ, ಯೂಶಲಿ ಗಾಳಿಗೆ ಜಾಸ್ತಿ ಆದಾಗ ಆಫ್ ಆಗ್ಬಿಡುತ್ತೆ. ಇಲ್ಲಿ 2 ವಿಂಡೋ ನಿಯರ್ ಬೈ ಇರೋದ್ರಿಂದ. ಏನವ ನೀವು ಮಾತಾಡಿ. ಅದೇ ನಾನು ಗೋರಡೆ ಕೇಳ್ತಾ ಇದ್ದೀನಿ ಮನೆಯವರಿಗೆ. ಇವಾಗ ಮತ್ತೆ ನೀರು ಹಾಕಿದ್ರಾ? ಅಯ್ಯೋ ಅದು ಹಾಕಿರ್ಲಿಲ್ಲವಾ? ಏನು ಫುಲ್ ಅಲ್ಲ, ಇಷ್ಟ ಇದ್ದಿದ್ದು. ನಮ್ಮ ಮನೆಯವ್ರಿಗಂತೂ ಕಾಫಿಗೂ ನೀರು ಇರಬಾರ್ದು, ಸಾರಿಗೂ ನೀರು ಇರಬಾರ್ದು. ಬಾರಿ ಅಪ್ಪ ನಮ್ಮ ಮನೆಯವ್ರಿಗೆ. ಅದೇ ನೀರು ಹಾಕಿ, ನೀರು ಇರಬಾರ್ದು ಇದ್ರಲ್ವಾ, ತಿಂದು ಚೆನ್ನಾಗಿ ತಿನ್ಕೋಬೇಕು, ಆರಾಮಾಗಿರ್ಬೇಕು ಅಲ್ವಾ. ಅದನ್ನೇನು ವಾಟ್ ಸಿಂಬು ಅಂದರೆ ಟೇಸ್ಟ್ ಹಾಳಾಗ್ಬಿಡುತ್ತೆ ಅಂತ ಅಷ್ಟೇ ನೀರು ಹಾಕಿದ್ದೆ. ಅದಿರೋ ಗ್ರೇವಿ ಥರನೇ ಇರಬೇಕು, ಅಂದರೆ ಗಟ್ಟಿ ಇರಬೇಕು ಸ್ವಲ್ಪ. ಏನಂತ ಫ್ರೈ ಥರ ಇರಬೇಕು. ಫ್ರೈನೇ ಆಗಬೇಕು ಆ್ಯಕ್ಚುಲಿ, ಸಾಂಬಾರಲ್ಲ. ಆ್ಯಕ್ಚುಲಿ ಸಾಂಬಾರು ಇಷ್ಟ ಆಗಲ್ಲ ಸಾಂಬಾರು. ನಾವು ಈ ಏನು ಹಿಂದಿನ ಬ್ಲಾಗ್ ನೋಡಿದ್ರಿ ಅನ್ಸುತ್ತೆ, ನಾವು ಡಾನ್ಸ್ ಪ್ರಾಕ್ಟೀಸ್ ಮಾಡಿರೋದು. ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ, ನಿಮಗೆ ಇಷ್ಟ ಆಯಿತು ಅಂತ. ಆ್ಯಕ್ಚುಲಿ ನಾವು ಬ್ಲಾಗ್ ಮಾಡಬೇಕು ಅಂತ ಏನು ಐಡಿಯಾ ಇರಲಿಲ್ಲ. ಶಾರ್ಟ್ಸ್ ಮಾಡಬೇಕು ಅಂತ ನಾವು ಮಾಡಿದ್ದು. ಬಟ್ ಅದೊಂದು ವ್ಲಾಗ್ ಆಗುತ್ತಲ್ಲ, ಚೆನ್ನಾಗಿರುತ್ತೆ, ಫನ್ನಿಯಾಗಿ. ನಾವು ಏನು ಅಂದರೆ ಯಾಕೆ ಶಾರ್ಟ್ಸ್ಗಳನ್ನ ಮಾಡ್ತೀವಿ, ಡ್ಯಾನ್ಸ್ ಮಾಡಿ. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ನಿಜವಾಗ್ಲೂ ಡ್ಯಾನ್ಸ್ ಬರಲ್ಲ. ಬಟ್ ನನಗೋಸ್ಕರ ಅದು ಮಾಡೋಕ್ಕೆ ಬರಲಿಲ್ಲ ಅಂದರೂ ಪ್ರಯತ್ನ ಮಾಡಿ ಆದರೂ ನನಗೆ ಖುಷಿ ಪಡಿಸೋಕ್ಕೋಸ್ಕರ ಮಾಡ್ತಾರೆ. ಅದಕ್ಕೆ ತುಂಬ 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 ಥ್ಯಾಂಕ್ ಯು ನಿಮಗೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಷ್ಟೊತ್ತಿಗೆ ಕಾಲೆಲ್ಲ ಕೈಯೆಲ್ಲ ಬಿದ್ದೋಗಿರುತ್ತೆ, ಯಾಕೆಂದರೆ ಬರಲ್ಲ ಸ್ಟೆಪ್ಸ್ಗಳು. ಅದು ನಮಗೆ ನೋಡಿದ್ರು ಕೂಡ ಬರಲ್ಲ ಮಾಡೋಕ್ಕೆ. ಇವ್ರು 1 2 3 1 2 3 ಅಂತ ನಂಗೆ ಎಲ್ಲಿ 1 2 3 4 ಅಂತ ಹೋಗ್ತೀನಿ. 1 2 3 ವರ್ಷದಿಂದ 1 2 3 4 5 ಹೋಗಿರ್ತೀನಿ. ಬಟ್ ಆದರೂ ಪಾಪ ನನಗೋಸ್ಕರ ಅಷ್ಟೆಲ್ಲ ಮಾಡಿದ್ರು. ತುಂಬ ತುಂಬ ಥ್ಯಾಂಕ್ ಯು ನಿಮಗೆ. ಒಂದು ಮೆಮೊರಬಲ್ ಆಗಿ ಸಖತ್ ಫನ್ನಿ ಆಗಿತ್ತು. ನಮಗೂ ಕೂಡ ವ್ಲಾಗ್ ನೋಡಿದ್ವಿ, ಚೆನ್ನಾಗಿ ಬಂದಿದೆ. ಒಂಥರ ನಾವು ಮಾಡಿದ್ದು ನಾವೇ ನಗ್ತಾ ಇದ್ವಿ. ಭಾಳ ಚೆನ್ನಾಗಿತ್ತು ವ್ಲಾಗು. ನೀವು ಕೂಡ ಎಂಜಾಯ್ ಮಾಡಿರ್ತೀವಿ. ನಮಗಂತೂ ಒಂದು ಒಳ್ಳೆ ಮೆಮೊರಿ. ಈ ಯೂಟ್ಯೂಬ್ ಏನು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನೋ ಅಂತ ಗೊತ್ತಿಲ್ಲ, ನಮಗಂತೂ ಪ್ರತಿದಿನ ಒಂದು ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಆಗ್ತಾ ಇದೆ. ನಾವು ಅಜ್ಜ ಅಜ್ಜಿ ಆದಮೇಲೆ ಕುತ್ಕೊಂಡು ನೋಡೋಕ್ಕೆ ಒಂದು ವೀಡಿಯೋಸ್ ಏನಾದರೂ ಬೇಕಲ್ವಾ, ಕುತ್ಕೊಂಡು ನೋಡೋಕೆ. ಅವಾಗ ಫ್ರೀ ಇರ್ತೀವಿ ಅಜ್ಜ ಅಜ್ಜಿ ಆದಮೇಲೆ, ಅಂದರೆ ತುಂಬ ಏಜ್ಡ್ ಆದಾಗ ಸ್ವಲ್ಪ ಫ್ರೀ ಇರ್ತೀವಿ, ಕುತ್ಕೊಂಡು ನೋಡೋಕೆ ವೀಡಿಯೋಸ್ ಬೇಕು. ಈಗ ಏನು ಅಂತ ಹೇಳಿದ್ರೆ ಯಾರ್ಯಾರು ಯೂಟ್ಯೂಬ್ ಚಾನಲ್ಸ್ಗಳಿಲ್ಲ ಅವ್ರದ್ದು ಏನಂದರೆ ಈಗ ಮದುವೆ ವೀಡಿಯೋಸ್ ಒಂದಿರುತ್ತೆ, ಈ ವೆಡ್ಡಿಂಗ್ ಶೂಟ್ದು ಒಂದಿರುತ್ತೆ. ಬಟ್ ನಮ್ಮದು ವೆಡ್ಡಿಂಗ್ ಶೂಟ್ ಇಲ್ಲ, ದಿನಗಳು ಶೂಟ್ಗಳೇ. ಆ ಥರ ಒಂದು ಸಖತ್ ಮೆಮೊರಬಲ್ ಆಗಿದೆ. ನಂಗೆ ಅದೇ ಇಷ್ಟ, ಏನಂದರೆ ಲೈಫ್ನ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ಮೆಮೊರಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ತುಂಬ ಸಹಾಯ ಮಾಡೋದು ಈ ಫೋನ್ಗಳು. ಆ್ಯಕ್ಚುಲಿ ಏನಂದರೆ ಏನು ವಿಶೇಷ ಅಂದರೆ ನನಗೆ ತುಂಬ ಖುಷಿಯಾಗಿದೆ. ನನ್ನ ರಿಂಗ್ ಟೋನ್ ಮುಂಚೆ ಅಂದರೆ ನಮ್ಮ ವೆರಿ ಫೇಮಸ್ ರೆಡಿ ಆಗ್ತಾ ಇದೆ ನಮ್ಮ ಬಿರಿಯಾನಿ. ಆಫ್ ಮಾಡಿ ಸಾಕು ನಿಮಗೆ. ಸೊ ಆ್ಯಕ್ಚುಲಿ ಇವತ್ತು ಬಿರಿಯಾನಿಗೆ ತುಂಬ ಇಂಟರ್ಫಿರೆನ್ಸ್ ಮಾಡ್ಬಿಟ್ಟಿದ್ದೀನಿ ನಮ್ಮ ಮನೆಯವರಿಗೆ. ನಂತರ ಮಾಡಕ್ ಹೋಗಿಲ್ಲ, ಏನೇನೋ ಅವರು ಇವ್ರದ್ದು ಎಕ್ಸ್ಟ್ರಾ ಹಾಕಿ ಮಾಡಿ ಪರವಾಗಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಂದು ಒಬ್ಳದ ಪ್ರೀತಿ ಅಲ್ಲ, ಇವ್ರದ್ದು ಎಕ್ಸ್ಟ್ರಾ ಪ್ರೀತಿ ಇದ್ರೆ ಜಾಸ್ತಿ ಮಸಾಲ ಹಾಕಬಾರ್ದು, ಮಸಾಲ ಇದು ತಿನ್ನಕ್ಕಾಗಲ್ಲ, ಅದಕ್ಕೆ ಲೈಟ್ ಮಸಾಲ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬಿರಿಯಾನಿ ಸೂಪರ್ ಆಗಿ ಮಾಡ್ತಾರೆ. ನಂಗೆ ಸೂಪರ್ ಆಗಿ ಏನ್ ಮಾಡಕ್ ಬರಲ್ಲ, ನಾರ್ಮಲ್ ಆಗಿ ಮಾಡ್ತೀನಿ, ತಿನ್ನೋ ತರ ಇರುತ್ತೆ. ನನಗೆ ನಮ್ಮ ಮನೆಯವರು ಮಾಡುವಂತ ಬಿರಿಯಾನಿ ತುಂಬಾ ಇಷ್ಟ. ಇತ್ತೀಚೆಗೆ ಏನ್ ಮಾಡೋದ್ರೆ ಸ್ವಲ್ಪ ಮಸಾಲ ಜಾಸ್ತಿ ಹಾಕ್ಬಿಡೋರು, ಅಂದ್ರೆ ಅವರು 2 ಕಪ್ ಇಡೋರು ಮುಂಚೆನ, ಇವಾಗೆಲ್ಲ 1 ಕಪ್ಪಿಗೆ ಮಾಡ್ತಾ ಇರೋದು, ಯಾಕಂದ್ರೆ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಮುಂಚೆ ತುಂಬಾ 3 ಹೊತ್ತು ತಿಂತಿದ್ವಿ, ಈಗ 3 ಹೊತ್ತು ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಫಾರ್ 1 ಟೈಮ್ ಅಥವಾ 2 ಟೈಮ್ಗೆ ಅಷ್ಟೇ ಮಾಡ್ಕೊಳ್ಳೋದು. ಹಾಗಾಗಿ 1 ಕಪ್ ಮಾಡಿದ್ರೆ ಮಸಾಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸ್ವಲ್ಪ ಮಸಾಲ ಕಮ್ಮಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ, ಬಾಯಿ ತೀಡ್ಸಲ್ಲ. ಸೊ ಅದಕ್ಕೆ ಮಸಾಲ ಕಮ್ಮಿ ಹಾಕ್ಬೇಕು ಅಂತ ಹೇಳಿ. ಆಕ್ಚುಲಿ ನಾನು ನಮ್ಮ ಮನೆಯವ್ರಿಗಿಂತ ಕಲರ್ ಇಲ್ಲ, ಬಟ್ ವಿಡಿಯೋದಲ್ಲಿ ನಾನು ತುಂಬಾ ಕಲರ್ ಕಾಣ್ತೀನಿ. ಆಫ್ ಮಾಡಿ ಸ್ವಲ್ಪ ಆಯ್ತು ಅನ್ಸುತ್ತೆ.
ಸಾಂಬಾರು ಆಗಿದೆ, ಸಾಂಬಾರು ಆಗಿದೆ, ಇದು ಆಗಿದೆ, ರೆಡಿ ಇದೆ. ಸೊ ಇವಾಗ ನಾವು ಬ್ಯಾಟಿಂಗ್ ಮಾಡೋಣ, ಬಾಡೂಟ ಮಾಡೋಣ. ಸೌತೆಕಾಯಿ ತಂದಿದ್ದೀರಾ? ಮತ್ತೆ ಕಟ್ ಮಾಡೋಣ. ಏನು ಗೊತ್ತಾ, ನಮ್ಮ ಮನೆಯವ್ರಿಗೆ ನಾನು ಅಷ್ಟು ಕಲರ್ ಇಲ್ಲ, ನಮ್ಮ ಮನೆಯವ್ರು ಕಲರ್ ಇದ್ದಾರೆ, ನಾನು ಯಾಕೋ ಕಲರ್ ಕಾಣ್ತಾ ಇದ್ದೀನಪ್ಪ ವೀಡಿಯೋಸ್ಗಳಲ್ಲಿ, ಗೊತ್ತಿಲ್ಲ, ಯಾರೋ ಅನ್ಕೋಬಿಡಿ ನಾನು ಅಷ್ಟೊಂದು ಕಲರ್ ಇಲ್ಲ. ಅದೆಲ್ಲ ಬೇಕಾ? ಹಂಗಿಲ್ಲ ಹೇಳ್ಬಾರ್ದು, ಕಲರ್ ಇಲ್ಲ. ಹೌದಾ? ಓಕೆ, ಕಟ್ ಮಾಡು ಹೇಳೀಗ. ಹಾಂ, ಅಲ್ಲೇ ತೊಗೊಂಬಂದ್ಬಿಡ್ತೀನಿ ಈಗ, ಮುಗೀತಲ್ಲ. ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಯು ಬೆಟರ್ ಯು ಕಮ್ ದಿಸ್ ಸೈಡ್. ಯಾ, ಡೂ ಇಟ್. ಸೊ ನಮ್ಮ ಮನೆಯವರು ಸೌತೆಕಾಯಿನ ಕಟ್ಟನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ ಐ ಹೆಲ್ಪ್ ಯು? ನೋಡಿ. ಸೊ ಇದನ್ನೇನೋ ಅಂದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡ್ತೀವಿ. ಏನೋ ವಿಷ ಥರ ಇರುತ್ತೆ, ಈ ಥರ ಮಾಡೋದ್ರಿಂದ ವಿಷಕಾರಿ ಅಂಶ ಆಚೆ ಬರುತ್ತೆ ಅಂತೆ. ಅದು ಸೈಂಟಿಫಿಕ್ ಆಗಿ ನಾನು ಕೂಡ ಒಂದ್ಸತಿ ಸರ್ಚ್ ಮಾಡಬೇಕು ಗೂಗಲಲ್ಲಿ, ಗೊತ್ತಿಲ್ಲ, ನೋಡೋಣ ಇದನ್ನು. ಬಟ್ ಆ್ಯಕ್ಚುಲಿ ಅದು ಇಟ್ಸ್ ಟ್ರೂ. ಅದು ಆ್ಯಕ್ಚುಲಿ ಹಾಗಲ್ಲ. ಸೊ ಇವಾಗ ಏನೇ ಪೆಸ್ಟಿಸೈಡ್ಸ್ಗಳೆಲ್ಲ ಹಾಕಿರ್ತಾರಲ್ವಾ, ಸೊ ಎಡ್ಜಲ್ಲಿ ಇರುತ್ತೆ, ಅದನ್ನು ತೆಗ್ದಾಗ ಆಚೆ ಬರುತ್ತೆ. ಆ ಥರನಾ? ಓಕೆ, ಏನೋ ಇರ್ಬೋದು. ಬ್ರೌನ್ ಬೇಕಾ, ಉದ್ದುದ ಬೇಕಾ, ಅರೆದ ಬೇಕಾ? ರೌಂಡ್ ಹೌದಾನು? ಓಕೆ, ಯುವರ್ ಚಾಯ್ಸ್. ರೋಲ್ ಆದ್ರೂ ಕಟ್ಟರ್ ಮಾಡಿ ಪಾಸ್ ಮಾಡಿ ಲಾಸ್ಟಿಗೆ ತೋರಿಸ್ಬಿಡಿ. ಸೊ ನಮ್ಮ ಮನೆಯವ್ರಿಗೆ ಒಂದೊಂದು ಉದ್ದ ಹಚ್ಚಬೇಕು, ಒಂದೊಂದು ಅಡ್ಡ ಹಚ್ಚಬೇಕು. ಯೂಶ್ವಲಿ ಎಲ್ಲ ಸೈಡ್ ಕೆಲಸ ಎಲ್ಲ ನಾವೇ ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಮದುವೆ ಆದ್ಮೇಲೆ ನಿಮಗೆ ಬೇಜಾರಾಗಲ್ವಾ? ನಾನು ಗಂಡು ಆಗಿ ನಾನು ಎಲ್ಲ ಮಾಡಬೇಕಾ, ಅಡುಗೆ ಕೆಲಸ ಎಲ್ಲ ಹೆಲ್ಪ್ ಮಾಡ್ಬೇಕಾ ಅಂತ? ಯಾಕೆ ಮಾಡ್ತೀರಾ? ನಾನು ಹೇಳೋದೇ ಇಲ್ಲ, ಆದ್ರೂ ನೀವು ಮಾಡ್ತೀರಲ್ಲ ಅಂತ. ಆಗಿನ ಕಾಲದಲ್ಲೆಲ್ಲ ಏನಂದ್ರೆ ಒಬ್ಬರಿಗೆ ಏನಂದ್ರೆ ಪಾಪ ಓದಿರ್ಲಿಲ್ಲ, ಎಜುಕೇಶನ್ ಇರ್ತಿರ್ಲಿಲ್ಲ ಅವ್ರಿಗೆ. ಅವ್ರಿಗೆ ಗಂಡ ಬಿಟ್ಟರೆ ಏನು ಗತಿ ಇರಲಿಲ್ಲ, ಅವರೆಲ್ಲ ಅಡುಗೆ ಮಾಡೋರು. ಈಗ ನಿಮ್ಮ ಮಕ್ಕಳೆಲ್ಲ ಎಜುಕೇಟೆಡ್, ಓದ್ಕೊಂಡಿರ್ತಾರೆ, ಎಲ್ಲಿ ಹೋದ್ರು ದುಡಿತೀವಿ ಅನ್ನೋ ನಂಬಿಕೆ ಇರುತ್ತೆ. ಅದಕ್ಕೆ ಏನಂದ್ರೆ ಅವರು ಅರ್ನ್ ಮಾಡ್ತಾರಲ್ವಾ, ಸೊ ನಾನೇ ಕೆಲಸ ಮಾಡಬೇಕು ಅಂದ್ರೆ ನಾಟ್ ಲೈಕ್ ದಟ್, ಆ ಥರ ಏನಿಲ್ಲ. ಸೊ ಈಕ್ವಾಲಿಟಿ ಅಂತ ಹೇಳ್ತೀವಿ. ಇಬ್ಬರೇ ಇದ್ದಾಗ ಏನಂದರೆ ಕೆಲಸನ ಹಂಚ್ಕೊಂಡು ಮಾಡಿದಾಗ ಬೇಗ ಆಗುತ್ತೆ. ಒಬ್ಬರಿಗೆ ಕೆಲಸ ಕೊಡೋದ್ರಿಂದ ಹೆಚ್ಚು ಸುಸ್ತು ಕೂಡ ಆಗ್ಬೋದು. ಸಣ್ಣ ಪುಟ್ಟ ಕೆಲಸನ ನಾವು ಕೂಡ ಹೆಲ್ಪ್ ಮಾಡೋದ್ರಿಂದ ಏನಂದರೆ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗನೆ ಊಟ ಮಾಡ್ಬೋದಲ್ವಾ. ಈಗ ಅವರು ಎಲ್ಲ ಹೆಚ್ಕೊಂಬರೋಷ್ಟೊತ್ತಿಗೆ, ಸೌತೆಕಾಯಿ ಹೆಚ್ಕೊಂಬರೋಷ್ಟೊತ್ತಿಗೆ, ಕ್ಯಾರೆಟ್ ಹೆಚ್ಕೊಂಬರೋಷ್ಟೊತ್ತಿಗೆ ದಿನ ಆಗುತ್ತೆ. ಸೊ ಹಾಗಾಗಿ ನಾವೇ ಮಾಡಿಬಿಟ್ರೆ ಅದರ ಕೆಲಸ ಕಮ್ಮಿ ಆಗುತ್ತೆ. ಇದು ಸೈಡಿಗೆ ಇದನ್ನು ಈಗ ನಮ್ಮ ಮನೆಯವರು ಲೆಮನ್ನ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ವಿಚಿತ್ರಪ್ಪ, ಲೆಮನ್ ಹೆಂಗು ಈ ಥರ ಮಾಡ್ತಾ ಇದ್ದೀರಾ? ಅವಾಗ ವಿಚಿತ್ರ ಅಲ್ಲ, ಗುಡ್. ಇದನ್ನು ತಕ್ಕೊಂಡ್ರೆ ಈಸಿಯಾಗಿ ಈಸಿಲಿ ಸ್ಕ್ವೀಸ್ ಮಾಡ್ಕೋಬೋದು. ಎಂಥ ಬುದ್ಧಿವಂತ. ರೆಸ್ಟೋರೆಂಟ್ಗಳಲ್ಲಿ ಹೀಗೆ ಕಟ್ ಮಾಡೋದು. ವೆರಿ ನೈಸ್. ಐ ಡೋಂಟ್ ನೋ ದಿಸ್. ನೋಡಿ, ಅದಕ್ಕೆ ಎಲ್ಲರ ಹತ್ರನೂ ಕೂಡ ಕಲಿಯುವಂಥ ವಿಷಯಗಳು ತುಂಬಾನೇ ಇರುತ್ತೆ. ನಾನೇ ಮೇಧಾವಿ ಅಂದ್ಕೊಂಡು ಹೋದ್ರೆ ನಿಜವಾಗ್ಲೂ ಯಾವುದು ಸಾಧ್ಯ ಆಗಲ್ಲ. ಪ್ರತಿಯೊಂದು ಮಗುವಿಂದ ಹಿಡಿದು ಏಜ್ಡ್ ಪರ್ಸನ್ ಆಗೋವರೆಗೂ ಪ್ರತಿಯೊಂದು ಕಲಿಯೋದಿರುತ್ತೆ. ಏನಂತೀರಾ? ನಾವೀಗ ಚೆನ್ನಾಗಿ ಕಾಣಲಿ ಅಂತ ಡೆಕೋರೇಷನ್ ಮಾಡೋಣ. ನೀವು ಕಟ್ ಮಾಡಿ, ನಾನು ಮಾಡ್ತೀನಿ. ನಮಗೆ ನಾವು ತಿನ್ನೋಕ್ಕೆ ಡೆಕೋರೇಷನ್, ಏನಂತೀರಾ? ತಿನ್ನೋಕ್ಕೂ ಖುಷಿಯಾಗಿ ತಿನ್ನಬೇಕು. ಹೌದು, ಹೆಂಗೆ ಬೇಕು ಅಂತ ತಿನ್ನೋಕ್ಕಾಗತ್ತಾ? ಆಗಲ್ಲ. ಬ್ಯೂಟಿಫುಲ್. ನೀವಂತೂ ಸೂಪರ್ ಬಿಡಿ. ನನಗೆ ಇವೆಲ್ಲ ಸೈಡಲ್ಲಿ ಇರಬೇಕು. ಇನ್ನೊಂದು ಮಿಸ್ ಆಗಿದೆ. ಇನ್ನೊಂದೇನ್ರಿ? ಜೀರಾ ಬೇಕಾ? ಜೀರಾ ತಂದಿದ್ದೀರಾ? ಆ್ಯಕ್ಚುಲಿ ನಾವು ಕುಡಿಯೋಂಗಿಲ್ಲ, ನಾವು ಯಾವುದೇ ಥರದ್ದು ಕುಡಿಯೋ ಹಾಗಿಲ್ಲ. ಈಗ ಐಸ್ ಕ್ರೀಮ್ ಇದೆ, ಬಟ್ ಮುಂಚೆ ಸ್ವಲ್ಪ ನಾವು ಆ್ಯಕ್ಚುಲಿ ಜೀರಾ ಅಷ್ಟು ಸ್ವಲ್ಪ ಜೀರಾವನ್ನು ಕುಡಿತಾ ಇದ್ವಿ ಅಷ್ಟೇ. ಮಾಡ್ತೀನಿ, ನಾನು ತೊಗೊಂಬರ್ತೀನಿ. ಕಟ್ ಮಾಡಮ್ಮ. ನಮ್ಮ ಮನೆಯವರು ಈರುಳ್ಳಿ ಹಚ್ತವ್ರೆ, ಕಟ್ ಮಾಡ್ತವ್ರೆ. ಸಾಕು. ನಾನು ಈರುಳ್ಳಿ ತಿನ್ನಲ್ಲ. ಈರುಳ್ಳಿ ಈಸ್ ಗುಡ್ ಫಾರ್ ಹೆಲ್ತ್, ಬಟ್ ನಾನು ಅಷ್ಟು ಲೈಕ್ ಮಾಡಲ್ಲ. ಐ ವಿಲ್ ಫಾಲೋ ಜೈನಿಸಮ್. ನಮ್ಮ ರಾಕೆ ಬಿಟ್ರು. ಓಕೆ, ಡನ್. ಸೊ ಇದು ರೆಡಿ ಆಯಿತು. ಓಕೆ, ಸೊ ಇವಾಗ ಬಿರಿಯಾನಿ ರೆಡಿ ಆಗಿದೆ. ಹೌದು, ಮನೆಯವ್ರು ನನ್ನ ಮಾತು ಕೇಳಿದ್ರು, ಒಳ್ಳೇದಾಯಿತು. ಸೊ ಈಗ ನಾವು ಪಾತ್ರೆ
ಗ್ರೇವಿ ಮಾಡಿದ್ದು ಹೇಗಾಗಿದೆ ಅಂತ ನೋಡುವ. ಹೊಗೆ ಇರುತ್ತೆ, ಕ್ಯಾಮ್ರಾ ಒಂಥರ ಆಗುತ್ತೆ ನೋಡಿ. ಏನಾದ ಹೀಗೆ ಆಗಿದೆ. ಡನ್. ಸೊ ಟೈಮ್ ಬಿರಿಯಾನಿ ಮತ್ತು ಗ್ರೇವಿ. ಓಕೆ ಪಾಪ ನಿಮಗೆ ಬಿರಿಯಾನಿ ಮತ್ತು ಗ್ರೇವಿ ಮಾಡಿರೋದು ಕೊಡೋಕ್ಕಾಗಲ್ಲ. ಯಾರ್ಯಾರೆಲ್ಲ ನಮ್ಮ ವ್ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರಿ, ನಿಮ್ಗೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ ನಾವು ತಟ್ಟೆ ಎಲ್ಲ ಖಾಲಿ ಮಾಡ್ತೀವಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್, ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್.